ಪ್ರಿಯ ವಿದ್ಯಾರ್ಥಿಗಳೇ, ತಮ್ಮೆಲ್ಲರಿಗೂ ಸಹ ಬೆಳಗಿನ ನಮಸ್ಕಾರಗಳು. ನನ್ನ ಹೆಸರು ರವಿ ಎಲ್ಲಿ, ದೈಹಿಕ ಶಿಕ್ಷಣ ಶಿಕ್ಷಕರು, ಶ್ರೀ ತರಳಬಾಳು ಸಿದ್ದೇಶ್ವರ ಹೋಗ್ತಾರೆ. ಇಲ್ಲಿ ನಾನು ದೈಹಿಕ ಶಿಕ್ಷಣ ಶಿಕ್ಷಕನಾಗಿ ಕೆಲಸವನ್ನು ನಿರ್ವಹಿಸ್ತೇನೆ. ಈಗ 9ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಪ್ರಾಯೋಗಿಕ ವಿಭಾಗ. ಈ ಪ್ರಾಯೋಗಿಕ ವಿಭಾಗದಲ್ಲಿ ವಾಲಿಬಾಲ್ ಬಗ್ಗೆ ನೋಡ್ತಾ ಹೋಗೋಣ. ಪ್ರಾಯೋಗಿಕ ವಿಭಾಗ ವಾಲಿಬಾಲ್ ಅಲ್ವಾ? ಈ ವಾಲಿಬಾಲ್ ಅಂದ್ರೆ 8ನೇ ತರಗತಿಗೆ ನೀವೆಲ್ಲ ಎಲ್ಲ ನೋಡ್ಕೊಂಡ್ ಬಂದಿರಿ ಅಲ್ವಾ? 8ನೇ ತರಗತಿಗೆ ಏನಪ್ಪಾ ಅಂತಂದ್ರೆ ವಾಲಿಬಾಲ್ ಅಂತ ಏನು, ಅದು ಯಾವ ರೀತಿ ಆಗಿರುತ್ತೆ, ಎಷ್ಟು ಜನ ಆಟ ಆಡ್ತಾರೆ ಅನ್ನೋದನ್ನ ನಿಮಗೆ ಮನವರಿಕೆ ಆಗಿಲ್ಲ. ಮನವರಿಕೆ ಇನ್ನೊಂದ್ಸರಿ ಮಾಡ್ಬಿಡ್ತೀವಿ ಅಲ್ವಾ? ಈ ವಾಲಿಬಾಲ್ ಆಟ ಅಂತಕ್ಕಂಥದ್ದು ನಮ್ಮ ದೇಶದ ಕ್ರೀಡೆ ಅಲ್ಲ, ಫಸ್ಟ್ನೇ ಪಾಯಿಂಟ್. ಹಾಗಾದ್ರೆ ಯಾವ ದೇಶದ ಕ್ರೀಡೆ? ಇದು ಅಮೇರಿಕ ದೇಶದ ಕ್ರೀಡೆ. ನೋಡ್ಕೊಳ್ತದೆ, ಇದು ಅಮೇರಿಕ ದೇಶದ ಕ್ರೀಡೆ. ಅಮೇರಿಕ ದೇಶದ ಕ್ರೀಡೆ. ಹಾಗಾದ್ರೆ ಈ ವಾಲಿಬಾಲ್ ಆಟವನ್ನ ಕಂಡುಹಿಡಿದವರು ಯಾರನ್ನ ಬೇಕಾಗುತ್ತೆ ಅಲ್ವಾ? ಈ ವಾಲಿಬಾಲ್ ಆಟವನ್ನ ಕಂಡು ಹಿಡಿದವರು ಯಾರು ಅಲ್ವಾ? ಯಾರಪ್ಪ ವಾಲಿಬಾಲ್ ಆಟವನ್ನ ಕಂಡುಹಿಡಿದವರು? ವಿಲಿಯಂ ಜಿ ಮಾರ್ಗನ್. ವಿಲಿಯಂ ಜಿ ಮಾರ್ಗನ್ ಅವರು ಏನ್ ಮಾಡಿದಪ್ಪ ಅಂದ್ರೆ ಈ ವಾಲಿಬಾಲ್ ಆಟವನ್ನ ಕಂಡುಹಿಡಿದ್ರು ಅಲ್ವಾ? ಹಾಗಾದ್ರೆ ಈ ಆಟದಲ್ಲಿ ಆಡ್ತಕ್ಕಂಥ ಜನ ಎಷ್ಟು ನೋಡೋಣ. ಎಷ್ಟು ಜನ ಆಟ ಆಡ್ತಾರೆ ನೋಡೋಣ. ಎಷ್ಟು ಜನ ಆಟ ಆಡ್ತಾರಪ್ಪ ಅಂದ್ರೆ, ಒಂದು ತಂಡ ತಗೊಂಡ್ರೆ ನೋಡಿಲ್ಲ, ಅರ್ಥ ಮಾಡ್ಕೊಳ್ರಿ. ಒಂದು ತಂಡ ಬೇರೆ, ಅಂಕಣ ಬೇರೆ ಅಲ್ವಾ? ನೋಡಿ, ಒಂದು ತಂಡ ತಗೊಳತ್ತ ನಾನೀಗ. ಒಂದು ತಂಡದಲ್ಲಿ ಎಷ್ಟು ಜನ ಅಂತಾರಪ್ಪ ಅಂದ್ರೆ 12 ಜನ ಆಟಗಾರ ಇರ್ತಾರೆ. 12 ಜನ ಆಟಗಾರ ಅಲ್ವಾ? 12 ಜನ ಆಟಗಾರ ಇರ್ತಾರೆ. ಹಾಗಾದ್ರೆ ಅಂಕಣದಲ್ಲಿ ಆಡುವ ಆಟಗಾರರ ಸಂಖ್ಯೆ ಎಷ್ಟು ಅಂತ ಕ್ವಶನ್ ಮಾಡ್ತಾರೆ. ಅಂಕಣದಲ್ಲಿ ಆಡುವ ಆಟಗಾರರ ಸಂಖ್ಯೆ 6 ಜನ ಇರ್ತಾರೆ. ಅಂಕಣದಲ್ಲಿ ಒಂದು ಅಂಕಣದಲ್ಲಿ 6 ಜನ ಇರ್ತಾರೆ. ಮತ್ತೆ ಎದುರಾಳಿ ಅಂಕಣದಲ್ಲಿ 6 ಜನ. ಇವರಿಬ್ಬರ ಮಧ್ಯೆ ನಡೀತಕ್ಕಂಥ ಒಂದು ಸ್ಪಂದನೆ ವಾಲಿಬಾಲ್. ಕ್ಲಿಯರ್? ಅರ್ಥ ಆಗ್ತದೆ? ಈಗ 12 ಜನದಲ್ಲಿ ಏನ್ ಮಾಡ್ತಾವಪ್ಪ ಅಂದ್ರೆ 6 ಜನ ಆಟ ಆಡ್ತಾರೆ, ಇನ್ನು 6 ಜನ ಹಾಗೆ ಇರ್ತಾರೆ. ಆ ತಂಡ ಅಂತಕ್ಕದ್ದು ಇನ್ನೇನು ಸೋಲನ್ನ ಅನುಭವಿಸ್ತಾ ಹಂತಕ್ಕೆ ಬರುತ್ತೆ. ಅಲ್ಲಿರ್ತಕ್ಕಂಥ 6 ಜನ ಸರಿಯಾಗಿ ಆಡಲ್ಲ ಅಂತಂದೇಳಿ ಅಲ್ಲಿ ತರಬೇತುದಾರ ಇರ್ತಾನೆ. ತರಬೇತುದಾರನಿಗೆ ಏನಾದ್ರೂ ಮನವರಿಕೆ ಆಯ್ತು ಅಂದ್ರೆ ಅವನು ಏನ್ ಮಾಡ್ಬೋದಪ್ಪ, ಈ 6 ಜನನ್ನು ತೆಗೆದು ಮತ್ತೆ 6 ಜನನ ಹಾಕಬಹುದು. ಸಬ್ಸ್ಟಿಟ್ಯೂಟ್ ಅಂತ ಕರಿತೇವೆ ನಾವು. ಏನಂತೀವಿ? ಸಬ್ಸ್ಟಿಟ್ಯೂಟ್ ಅಂತ ಕರಿತೇವೆ ಅಲ್ವಾ? ಈ 6 ಜನವನ್ನ 6 ಜನನ ಹೊರಗೆ ಕರೆದು ಮತ್ತೆ 6 ಜನವನ್ನ ಅವನು ಆಟಕ್ಕೆ ಬಿಡಬಹುದು. ಕ್ಲಿಯರ್? ಒಂದು ತಂಡದಲ್ಲಿ 12 ಜನ ಆಟಗಾರ ಇರ್ತಾರೆ. ಕ್ಲಿಯರ್ ಆಗಿದೆ. ಅಂಕಣದಲ್ಲಿ ಆಡುವ ಆಟಗಾರರ ಸಂಖ್ಯೆ ತಗೊಂಡ್ರೆ 6 ಜನ ಇರ್ತಾರೆ. ಈ ಕಡೆ 6 ಜನ ಇರ್ತಾರೆ, ಆ ಕಡೆ 6 ಜನ ಇರ್ತಾರೆ. ಎದುರಾಳಿ ಅಂಕಣದಲ್ಲಿ 6 ಜನ ಇರ್ತಾರೆ. ಒಟ್ಟು 12 ಜನ ಮತ್ತೆ ನಡೆಯುತ್ತೆ ಆಟ. ಕ್ಲಿಯರ್? ಹಾಗಾದ್ರೆ ಅಂಕಣದ ಉದ್ದ ಮತ್ತು ಅಗಲ ತಿಳ್ಕೊಳ್ಳೋಣ ಅಲ್ವಾ? ಅಂಕಣದ ಉದ್ದ ಮತ್ತು ಅಗಲ ನೋಡ್ತಾ ಹೋಗೋಣ. 18 ಮೀಟರ್ ಉದ್ದ ಇರುತ್ತೆ, 9 ಮೀಟರ್ ಅಗಲ ಇದೆ. ಅದಕ್ಕೆ ನಾವು 18 × 9 ಅಂತ ಕರಿತೇವೆ ಅಲ್ವಾ? 18 ಮೀಟರ್ ಉದ್ದ ಇರುತ್ತೆ, 9 ಮೀಟರ್ ಅಗಲ ಇರುತ್ತೆ ಅಲ್ವಾ? ಈ ಒಂದು ಅಂಕಣದಲ್ಲಿ ಈ ಆಟವನ್ನ, ಯಾವ ಆಟ? ಆಟವನ್ನ ಆಡಲಾಗುತ್ತೆ. ಅರ್ಥ ಆಯ್ತು? ಅಂದ್ರೆ 1 ಮೀಟರ್ ಅಂದ್ರೆ ಎಷ್ಟು ನೋಡೋಣ. 1 ಮೀಟರ್ ಅಂದ್ರೆ ಎಷ್ಟು ನೋಡೋಣ. 1 ಮೀಟರ್ ಅಂದ್ರೆ 3.25 ಅಡಿಗಳನ್ನು ಕರೀತೇವೆ. 3.2 ಅಂದ್ರೆ 3 ಕಾಲು ಅಡಿ ಅಂತ ಅರ್ಥ. ಎಷ್ಟು ಹೇಳ್ರಿ? 3 ಕಾಲು ಅಡಿ. 1 ಮೀಟರ್ ಅಂತೆ.
ಹಾಗಾದ್ರೆ 1 ಯಾರ್ಡ್ YARD ಅಂತ ಕರಿತೀವಿ. ಯಾರ್ಡ್ ಅಥವಾ ಕನ್ನಡದಲ್ಲಿ ಗಜ. ಎಷ್ಟಿರುತ್ತಪ್ಪ? 3 ಅಡಿಗಳಿರುತ್ತೆ. 3 ಅಡಿ. ಅರ್ಥ ಆಯ್ತು? ಕ್ಲಿಯರ್? 18 × 9 ಮೀಟರ್ ಅಂಕಣದಲ್ಲಿ ಎದುರಾಳಿ ತಂಡದ 6 ಜನ, ಈ ಕಡೆ ವಿರುದ್ಧ ತಂಡದ 6 ಜನ, ಇವರ ಮಧ್ಯೆ ನಡೀತಕ್ಕಂಥ ಒಂದು ಪಂದ್ಯವೇ ವಾಲಿಬಾಲ್. ಈ ವಾಲಿಬಾಲ್ ಅಂತಕ್ಕಂಥ ನಮ್ಮ ದೇಶದ ಕ್ರೀಡೆ ಅಲ್ಲ, ಇದು ಅಮೆರಿಕದಿಂದ ವಲಸೆ ಬಂದಂತ ಒಂದು ಕ್ರೀಡೆ. ಆಯ್ತು? ಹೋಗೋಣ. ಈ ಪ್ರಾಯೋಗಿಕ ವಿಭಾಗದಲ್ಲಿ ನಾವು ಏನೇನು ಕರಿತೇವಪ್ಪ ನೋಡ್ತವನ ಸ್ಕಿಲ್ಸ್ ಅಂತ ಕರಿತೀವಿ. ಇಂಗ್ಲಿಷ್ ನಲ್ಲಿ ಸ್ಕಿಲ್ಸ್ ಅಂತ ಕರಿತೇವೆ. SKILLS ಸ್ಕಿಲ್ಸ್. ಕನ್ನಡದಲ್ಲಿ ಕೌಶಲ್ಯಗಳು. ಕೌಶಲ್ಯಗಳು ಅಂತ ಕರಿತೀವಿ ಅಲ್ವಾ? ಇಂಗ್ಲಿಷ್ ನಲ್ಲಿ ಸ್ಕಿಲ್ಸ್ ಅಂದ್ರೆ ಕನ್ನಡದಲ್ಲಿ ಕೌಶಲ್ಯಗಳು. ಹಾಗಾದ್ರೆ ನಾವು ಈ ತರಗತಿಯಲ್ಲಿ 9ನೇ ತರಗತಿಯಲ್ಲಿ ಏನೇನನ್ನ ಅಭ್ಯಾಸ ಮಾಡ್ತೀವಿ ಪ್ರಾಯೋಗಿಕ ವಿಭಾಗದಲ್ಲಿ ಅನ್ನೋದು ನೋಡ್ತಾ ಹೋಗೋಣ. ಒಂದನೇದಾಗಿ ಟೆನ್ನಿಸ್ ಸರ್ವಿಸ್ ನೋಟ್ ಮಾಡ್ತಾರೆ. ಒಂದನೇದಾಗಿ ಟೆನ್ನಿಸ್ ಸರ್ವಿಸ್. ಟೆನ್ನಿಸ್ ಅಂತಂದ್ರೆ ಸಾಮಾನ್ಯವಾಗಿ ನಿಮಗೆ ಗೊತ್ತೈತೆ ಅಲ್ವಾ? ಟೆನ್ನಿಸ್ ಆಟ ಆಡ್ತಾರೆ ಅಲ್ವಾ? ಲೇಂಡರ್, ಪೇಸ್, ಮಹೇಶ್ ಭೂಪತಿ, ಸಾನಿಯಾ ಮಿರ್ಜಾ, ಸೈನಾ ನೆಹವಾಲ್, ಜನ ಗೊತ್ತಾಯ್ತಾ? ಟೆನ್ನಿಸ್ ಆಡ್ತಾರೆ. ಆ ಟೆನ್ನಿಸ್ ಅನ್ನ ಓದ್ತಾ ಇರೋದ್ರಿಂದ ಇದಕ್ಕೆ ನಾವು ಏನಂತ ಕರೆದಪ್ಪ ಅಂದ್ರೆ ಟೆನ್ನಿಸ್ ಸರ್ವಿಸ್ ಅಂತ ಕರೆದ್ವಿ ಅಲ್ವಾ? ಕ್ಲಿಯರ್? ಒಂದು ಕ್ಲಿಯರ್. ಎರಡನೇದು ಹೋಗೋಣ. ಬಾಲ್ ಅನ್ನ ಸೆಟ್ ಮಾಡುವುದು ಅಂದ್ರೆ ಈಗ ಎಡಗಡೆ ಒಬ್ಬ ವ್ಯಕ್ತಿ ಇರ್ತಾನೆ, ಬಲಗಡೆ ಒಬ್ಬ ವ್ಯಕ್ತಿ ಇರ್ತಾನೆ. ಸೆಟ್ಟರ್ ಇರ್ತಾನೆ. ಸೆಟ್ಟರ್ ಏನ್ ಮಾಡ್ತಾನಪ್ಪ ಅಂದ್ರೆ ಬಾಲ್ ಅನ್ನ ಏನ್ ಮಾಡ್ತಾನೆ ಸೆಟ್ ಮಾಡಿ ಎಡಗಡೆಗೆ ಆದ್ರೂ ಕೊಡಬಹುದು, ಬಲಗಡೆಗೆ ಆದ್ರೂ ಕೊಡಬಹುದು ಅಲ್ವಾ? ಅವ್ನು ಯಾವ ರೀತಿ ಸೆಟ್ ಮಾಡ್ತಾನ ಆ ರೀತಿಯಾಗಿ ಆ ವ್ಯಕ್ತಿ ಸ್ಮ್ಯಾಶ್ ಮಾಡಿ ಅಂಕ ತಗೊಳ್ಳಿಕ್ಕೆ ಅನುಕೂಲ ಅಂತಕ್ಕಂಥದ್ದಾಗುತ್ತೆ. ಇದಕ್ಕೆ ನಾವು ಬಾಲ್ ಅನ್ನ ಸೆಟ್ ಮಾಡುವುದು ಏನಂತ ಕರಿತೇವೆ? ಬಾಲ್ ಅನ್ನ ಸೆಟ್ ಮಾಡುವುದು. ನಂತರ ಮೂರನೇದು ನೇರ ಹೊಡೆತ. ಮೂರನೇದು ಯಾವುದು? ನೇರ ಹೊಡೆತ. ಆಯ್ತಾ? ನಾಲ್ಕನೇದು ಚೆಂಡನ್ನ ರಿಸೀವ್, ಪಡೆಯುವುದಂದ್ರೆ ರಿಸೀವ್ ಮಾಡ್ಕೊಳ್ಳೋದು. ಪಡೆಯುವುದು ಅಂದ್ರೆ ರಿಸೀವ್. ಮತ್ತೆ ಹುರುಳುವುದು. ಚೆಂಡನ್ನ ನಾವು ಹೊಡೆದಾಗ ಏನಾಗುತ್ತಾ ಹುರುಳುತ್ತಾ ಹೋಗುತ್ತೆ, ಓರಿ ಹಾಕ್ತಾ ಹೋಗುತ್ತೆ ಅಲ್ವಾ? ಈ ವಾಲಿಬಾಲ್ ಆಟ ಅಂತಕ್ಕದ್ದು ಇದು ನಮ್ಮ ದೇಶದ ಕ್ರೀಡೆ ಅಲ್ಲ ಅಂತ ಗೊತ್ತಾಯ್ತು. ಇದು ವಿದೇಶದಿಂದ ಬಂದ ಕ್ರೀಡೆ ಅಂತ ಗೊತ್ತಾಯ್ತು. ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅಂದ್ರೆ ದೇಶಗಳ ಮಧ್ಯೆ ಒಂದು ನಡೀತಕ್ಕಂಥ ಒಂದು ಕ್ರೀಡೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಪ್ರಸಿದ್ಧಿಯನ್ನ ಈ ಕ್ರೀಡೆ ಅಂತಕ್ಕಂಥ ಪಡ್ಕೊಂಡಿದೆ. ಯಾವ ಕ್ರೀಡೆ? ನಮ್ಮ ರಾಷ್ಟ್ರದಲ್ಲಿ, ನಮ್ಮ ದೇಶದಲ್ಲಿ ತಗೊಂಡ್ರೆ ಗ್ರಾಮೀಣ ಮಟ್ಟದಿಂದ ಹಿಡಿದು ರಾಷ್ಟ್ರ ಮಟ್ಟದವರೆಗೂ ಸಹ ನಮ್ಮಲ್ಲಿ ಕ್ರೀಡಾಪಟುಗಳು ಅನೇಕ ಜನ ಹೊರಹೊಮ್ಮೋಗಿದ್ದಾರೆ. ಗ್ರಾಮೀಣ ಕ್ರೀಡೆ ಅಲ್ವಾ? ಗ್ರಾಮೀಣ ಅಂತಂದ್ರೆ ಹಳ್ಳಿ ಪ್ರದೇಶ. ಹಳ್ಳಿ ಪ್ರದೇಶದಿಂದ ದಿಳ್ಳಿವರೆಗೆ ಅಂತ ಕರಿತೇವೆ ನೋಡು. ಹಳ್ಳಿಯಿಂದ ದಿಳ್ಳಿವರೆಗೆ ಅಂತ ಕರಿತೇವೆ ಅಲ್ವಾ? ಅಲ್ಲಿ ಹಳ್ಳಿಯಿಂದ ದಿಳ್ಳಿವರೆಗೆ ಏನಾಗಿದ್ದಾರೆ ಈ ವಾಲಿಬಾಲ್ ಅಂತಕ್ಕದನ್ನ ಪರಿಚಯ ಮಾಡ್ಕೊಂಡ್ರೆ, ಆ ಆಟವನ್ನ ಆಡ್ತಾ ಇದ್ದಾರೆ. ಅದ್ರ ಬಗ್ಗೆ ಎಲ್ಲರಿಗೂ ಸಹ ಮನವರಿಕೆ ಇದೆ ಅಲ್ವಾ? ಗೊತ್ತಿದೆ. ಈ ಆಟವನ್ನ ಒಂದು ಸಣ್ಣ ಮೈದಾನ ಎಷ್ಟಿರುತ್ತಪ್ಪ? 18 × 9 ಒಂದು ಸಣ್ಣ ಮೈದಾನದಲ್ಲಿ ಈ ಆಟವನ್ನ ವಾಲಿಬಾಲ್ ಆಟವನ್ನ ಆಡಲಾಗುತ್ತೆ ಅಲ್ವಾ? ಇದು ಈ ಆಟದಿಂದ ಏನ್ ಲಾಭ ಸಿಗುತ್ತೆ? ಸರಿ, ಈ ವಾಲಿಬಾಲ್ ಆಟದಿಂದ ಮಕ್ಕಳಿಗೆ ಏನೇನು ಲಾಭ ಸಿಗುತ್ತೆ ಅನ್ನೋದನ್ನ ನಾವು ನೋಡ್ತಾ ಹೋಗೋಣ. ದೈಹಿಕ ಸಾಮರ್ಥ್ಯ, ಆ ವ್ಯಕ್ತಿಯ ದೇಹ ಅಂತಕ್ಕದ್ದು ಏನಾಗುತ್ತೆ ಬಲಾಢ್ಯವಾಗುತ್ತೆ, ಸಾಮರ್ಥ್ಯ ಬರುತ್ತೆ. ಈಗ ವಾಲಿಬಾಲ್ ಕೈಯೇ ಕೊಟ್ಟಾಗ ಏನಾಗುತ್ತಪ್ಪ ಅಂದ್ರೆ ಎಡಗಾಲನ ಮುಂದೆ ಚಾಚಿ ಬಲಗಾಲನ ಹಿಂದಿಟ್ಟು ಆ ವ್ಯಕ್ತಿ ಏನ್ ಮಾಡ್ತಾನೆ ಬಾಲಿನ ಮೇಲೆ ಶಕ್ತಿಯನ್ನ ಪ್ರಯೋಗ ಮಾಡ್ತಾನೆ. ಶಕ್ತಿಯನ್ನ ಪ್ರಯೋಗ ಮಾಡಿದಾಗ ಈಗ ಶಕ್ತಿ ಅಂತಕ್ಕದ್ದು ಅಲ್ಲಿ ಖರ್ಚಾಗುತ್ತೆ ಅಲ್ವಾ? ಈಗ ಸ್ನಾಯುಗಳು ಬಲಾಢ್ಯ ಆಗ್ತವೆ, ದೈಹಿಕವಾಗಿ ವ್ಯಕ್ತಿ ದಷ್ಟಪುಷ್ಟನಾಗ್ತಾನೆ ಅಲ್ವಾ? ಹಾಗಾಗಿ ಆ ವ್ಯಕ್ತಿಗೆ ದೈಹಿಕ ಸಾಮರ್ಥ್ಯ ಅಂತಕ್ಕದ್ದು ವೃದ್ಧಿ ಆಗ್ತಾವ. ಅರ್ಥ ಆಯ್ತು? ದೈಹಿಕ ಸಾಮರ್ಥ್ಯ ವೃದ್ಧಿ ಆಗುತ್ತೆ, ಬೆಳವಣಿಗೆ ಆಗುತ್ತೆ. ಮಕ್ಕಳ ಮಟ್ಟದ ಸಹ ಏನಾಗುತ್ತಪ್ಪ ಅಂತಂದ್ರೆ ಬೆಳವಣಿಗೆ ಮಟ್ಟ ಅಂತ ಹೆಚ್ಚಾಗ್ತಾ ಆರದು, ಜಿಗಿಯದು, ನೆಗೆಯದು, ಚಲನೆ ಅಂತಕ್ಕದ್ದು ಇರುತ್ತೆ. ಅದರಿಂದ ಏನಾಗುತ್ತಪ್ಪ ಅಂದ್ರೆ ವ್ಯಕ್ತಿ ಏನಾಗ್ತಾನಪ್ಪ ಅಂತಂದ್ರೆ ಶೀಘ್ರವಾಗಿ ಬೆಳವಣಿಗೆ ಹೊಂದಲಿಕ್ಕೆ ಸಾಧ್ಯತೆ ಅಂತಕ್ಕದ್ದು ಇದೆ. ಅರ್ಥ ಆಯ್ತು? ಮುಂದೆ ಹೋಗೋಣ. ಈಗ ಟೆನ್ನಿಸ್ ಸರ್ವಿಸ್ ಅಂತ ಹೇಳಿ ಅಲ್ವಾ? ಏನಂಗಂದ್ರೆ ಟೆನ್ನಿಸ್ ಸರ್ವಿಸ್ ಏನ್ ನೋಡೋಣ. ಒಂದೇದವರು ಸ್ಕಿಲ್ಸ್, ಕೌಶಲ್ಯ ಅಂತ ಕರಿತೀವಿ ನಾವು ಇದಕ್ಕೆ. ಇದು ಒಂದು ಶಕ್ತಿ ನಾನು ಹೇಳಿದೆ ಅಲ್ವಾ? ಇದಕ್ಕೆ ವಾಲಿಬಾಲ್ ಆಡಬೇಕಾದ್ರೆ ನಮಗೆ ಶಕ್ತಿ ಬೇಕು. ಶಕ್ತಿಯನ್ನ ನಾವು ಪ್ರಯೋಗ ಮಾಡಲೇಬೇಕಾಗುತ್ತೆ ಅಲ್ವಾ?
ಇದು ಒಂದು ಶಕ್ತಿಯುತವಾದ ಸರ್ವಿಸ್ ಅಂತ ಅಂದ್ರೆ ನನ್ನಲ್ಲಿ ಬಾಲ್ ಕೊಟ್ಟಿರ್ತಾರೆ, ನಾನು ಬಾಲನ್ನ ಕೊಡಿದಾಗ ನಾನು ಏನ್ ಮಾಡ್ತಾನಪ್ಪ, ಬಾಲನ್ನ ತೂರಿ ನನ್ನ ಶಕ್ತಿಯನ್ನ ಪ್ರಯೋಗ ಮಾಡಿ ಏನ್ ಮಾಡ್ತಾನಪ್ಪ ಅಂದ್ರೆ ಆ ಬಾಲಿನ ಮೇಲೆ ಅಪ್ಪಳಿಸ್ತಾನೆ. ಅಥವಾ ಆ ಬಾಲಿನ ಮೇಲೆ ಅಪ್ಪಳಿಸಿದಾಗ ಆ ಬಾಲ್ ಅಂತಕ್ಕಂಥದ್ದು ಎದುರಾಳಿ ತಂಡಕ್ಕೆ ಹೋಗುತ್ತೆ, ಬಾಲ್ ಹೋಗುತ್ತೆ ಅಲ್ವಾ. ಅವನು ಬುದ್ಧಿವಂತ ಆದ್ರೆ ಏನ್ ಮಾಡ್ತಾನಪ್ಪ ಅಂತಂದ್ರೆ ನೋಡ್ತಾನೆ, ಪ್ಲೇಸ್ಮೆಂಟ್ ಅಂತ ಕರೀತೇವೆ. ಏನಪ್ಪ ಪ್ಲೇಸ್ಮೆಂಟ್ ಅಂದ್ರೆ ಡ್ರಾಪ್ ಅಂತ ಕರೀತೀವಿ. ಡ್ರಾಪ್ ಅಂತ ಖಾಲಿ ಜಾಗ ಅಲ್ವಾ. ಸುಮ್ಮನೆ ಕೈ ಸಿಕ್ಕವನ್ನೆಲ್ಲ ಸ್ಮ್ಯಾಶ್ ಅಂತಂದ್ರೆ ಬಾಲನ್ನ ಅಪ್ಪಳಿಸ್ತಕ್ಕಂಥ ನಾವು ಸ್ಮ್ಯಾಶ್ ಅಂತ ಕರಿತೀವಿ. ಆ ವ್ಯಕ್ತಿ ಏನ್ ಮಾಡ್ತಾನಪ್ಪ ಅಂತಂದ್ರೆ ಕೈ ಸಿಕ್ಕದೆಲ್ಲ ಅವನ ಸೆಟ್ಟರ್ ಲಿಂಕ್ ಮಾಡ್ಕೊಡ್ತಾನಲ್ಲ, ಸೆಟ್ ಮಾಡಿ ಎಲ್ಲ ಕೈ ಸಿಕ್ಕದೆಲ್ಲ ಹೊಡಿಬಾರದು, ಅವನು ಬುದ್ಧಿವಂತಿಕೆ ಬಳಸ್ಬೇಕು. ಸ್ಕಿಲ್ಸ್ ಅಂತ ಕರಿತೇವೆ. ಅಂದ್ರೆ ಕೌಶಲ್ಯವನ್ನು ಯಾವ ರೀತಿ ಬಳಸ್ಕೋಬೇಕು ಅವನಂತಂದ್ರೆ ಆ ಖಾಲಿ ಜಾಗ, ಡ್ರಾಪ್ ಪ್ಲೇಸ್ ಅಂತ ಕರಿತೀವಿ ನೋಡು. ಖಾಲಿ ಜಾಗ ಇರುತ್ತಲ್ಲ, ಖಾಲಿ ಜಾಗಕ್ಕೆ ಏನ್ ಮಾಡಬೇಕು, ಬಾಲನ್ನು ಹಾಕೊಳಿಸ್ಬೇಕು. ಹಾಕೊಳಿಸಿದಾಗ ಏನಾಗುತ್ತೆ, ಅಲ್ಲಿ ಅಂಕಗಳು ಬರ್ತಾವೆ, ಸುಲಭವಾಗಿ ಗೆಲ್ಲಕ್ಕೆ ಸಾಧ್ಯತೆ ಇದೆ ಅಲ್ವಾ. ಇಲ್ಲ ಅಂತಂದ್ರೆ ಅವನು ಕಳಿಸ್ತಾನೆ, ಇವನು ಕಳಿಸ್ತಾನೆ, ಹಿಂಗೆ ಆಟ ಸುಮ್ಮನೆ ನಡೀತಾ ಇದೆ. ಹೆಚ್ಚಿನ ಅಂಕಗಳು ಬೇಕಂದಾಗ ನಾವು ಖಾಲಿ ಜಾಗ, ಡ್ರಾಪ್ ಪ್ಲೇಸ್ ಅಂತ ಕರಿತೇವೆ. ಖಾಲಿ ಜಾಗವನ್ನು ನೋಡಿ ಬಾಲನ ನಾವು ಕಳಿಸ್ಬೇಕಾಗುತ್ತೆ. ಮುಂದ್ಕೋಣ. ಇದನ್ನ ನಾವು ಟೆನ್ನಿಸ್ ಅನ್ನ ಹೋಲ್ತಾ ಇರೋದ್ರಿಂದ ನಾವೇನ್ ಕರಿತೀವಿ, ಟೆನ್ನಿಸ್ ಸರ್ವಿಸ್ ಅಂತ ಕರೀತೇವೆ. ಹಾಗಾದ್ರೆ ನಿಲುವು ಯಾರಿದೆ, ಸ್ಟ್ಯಾನ್ಸ್ ಅಂತ. ಸ್ಟ್ಯಾನ್ಸ್ ಅಂದ್ರೆ ನಾವು ನಿಂತ್ಕೊಳ್ಳೋಂತ ಒಂದು ಸ್ಥಿತಿ, ಭಂಗಿ ಅಂತ. ನಾವು ನಿಲ್ಲುವಂತ ಒಂದು ಸ್ಥಿತಿ ಅಥವಾ ಭಂಗಿಯನ್ನ ನಾವು ಸ್ಟ್ಯಾನ್ಸ್ ಅಂತ ಕರಿತೇವೆ. ಏನಪ್ಪಾ ಹಾಗಂದ್ರೆ ಸರ್ವಿಸ್ ಮಾಡ್ತಕ್ಕಂಥ ವ್ಯಕ್ತಿ ಅಂತಿಮ ಗೆರೆ ಇರುತ್ತೆ, ಕೊನೆ ಗೆರೆ, ಬಾಡಿ ಗೆರೆ ಆಗಿರ್ತಾನೆ ಅಲ್ವಾ. ನೋಡಿ ಇದು ಎಷ್ಟಿರುತ್ತಪ್ಪ, 3 ಮೀಟರ್ ಇರುತ್ತೆ. ಇದು 3 ಮೀಟರ್ ಇರುತ್ತೆ, ಇದು 3 ಮೀಟರ್ ಇರುತ್ತೆ, ಇದು 6 ಮೀಟರ್ ಇರುತ್ತೆ. ಇದು ಒಂದು ಕಡೆ ಅಂಕಣ ನೋಡಿ, 6 3 9 ಆಯ್ತು. ಇದು 6 ಮೀಟರ್, ಇದು 6 ಮೀಟರ್. ನಾನು ಹೇಳಿದೆ 18 ಮೀಟರ್ ಅಂತ ಹೇಳುದು ಅಲ್ವಾ. 6 3 9, 6 3 9, 9 9 18 ಮೀಟರ್, ಆಗಲ್ಲ 9 ಮೀಟರ್ ಆಗುತ್ತೆ. ಇಲ್ಲಿ ಏನಾಯ್ತಪ್ಪ, ಇಲ್ಲಿ ಅಂತಿಮ ಗೆರೆ ಇರ್ತಾನೆ, ಆ ವ್ಯಕ್ತಿ ಬಾಲ್ ಕೊಡ್ತಾನೆ. ಯಾವುದೇ ಕಾರಣಕ್ಕೂ ಇಲ್ಲಿ ಏನ್ ಗೆರೆ ಹಾಕಿರ್ತಾರಲ್ಲ, ಆ ಗೆರೆಯನ್ನ ನಾವು ವ್ಯಕ್ತಿ ಟಚ್ ಮಾಡಬಾರ್ದು. ಏನ್ ಮಾಡಿದ್ರು, ಲೈನ್ ಕ್ರಾಸ್ ಮಾಡಿದ ಕೇಕೆ ಹೊಡಿತಾರೆ ಮಕ್ಕಳು. ಯಾವ್ದಾರ ಒಂದು ಪಾಯಿಂಟ್ ಅವನಿಗೆ ಒಳ್ಳೆ ಗುಡ್ ಪಾಯಿಂಟ್ ಬಂತಪ್ಪ ಅಂದ್ರೆ ಪಕ್ಕ ಕೇಕೆ ಹೊಡಿತಿರ್ತಾರೆ. ಸರ್ ಅವನು ಲೈನ್ ಕ್ರಾಸ್ ಮಾಡಿದ ನೋಡ್ಲಿಲ್ಲ ಅಂತ ಅವ್ರ ಮೇಲೆ ಜಗಳಕ್ಕೆ ಹೋಗ್ತಾರೆ ಅಲ್ವಾ. ಅದಕ್ಕೆ ಅದು ಆಗ್ಬಾರ್ದಂತೆ ನಾವು ಪೂರ್ವಭಾವಿ ಮಕ್ಕಳು ತಿಳಿಸಿರ್ಬೇಕು. ನೋಡ್ರಪ್ಪ, ನೀವು ಸರ್ವಿಸ್ ಮಾಡತಂತ ವ್ಯಕ್ತಿಗಳು ಯಾವುದೇ ಕಾರಣಕ್ಕೂ ಅಂತಿಮ ಗೆರೆ ಇರುತ್ತಲ್ಲ, ಅಂತಿಮ ಗೆರೆ ಹಿಂಭಾಗಕ್ಕೆ ಹೋಗಿ ಸರ್ವಿಸ್ ಮಾಡಬೇಕು. ಯಾವುದೇ ಕಾರಣ ಗೆರೆಯನ್ನು ನಾವು ತುಳಿಬಾರದು ಅಂತ ಮಕ್ಕಳಿಗೆ ನಾವು ತಿಳಿಸಿರ್ಬೇಕು. ತಿಳಿಸಿದಾಗ ಏನ್ ಮಾಡ್ತಾರಪ್ಪ ಅಂದ್ರೆ ಯಾವುದೇ ಕಾರಣಕ್ಕೂ ಮಕ್ಕಳು ಆ ಗೆರೆಯನ್ನ ತುಳಿಯಲ್ಲ, ಸ್ಪರ್ಶ ಮಾಡಲ್ಲ. ಅರ್ಥ ಆಯ್ತು. ಬಲಗೈ, ಈಗ ನಾವು ಏನ್ ಮಾಡ್ತಾವಪ್ಪ ಅಂತಂದ್ರೆ ನಾವು ಹೊಡಿಬೇಕಂತ ನೀವು ಸ್ವಲ್ಪ ಪ್ರಯತ್ನ ಮಾಡಿ ನೋಡ್ರಿ. ಎಡಗಾಲನ್ನ ನಾವು ಮುಂದಿಟ್ಟಿರ್ತೀವಿ, ಬಲಗಾಲ ಹಿಂದಿರ್ತೀವಿ. ನಾವು ಈ ಚೆಂಡನ್ನ ಅಪ್ಪಳಿಸಿದಾಗ ಬಲಗಾಲನ್ನ ಮತ್ತೆ ಸಹಜ ಸ್ಥಿತಿಗೆ ತರ್ತಾರೆ. 2 ಕಾಲ ಸಮಾನಾಂತರವಾಗಿ ತರ್ತಾರೆ. ಸಮಾನಾಂತರ ತಂದು 2 ಕಾಲ ಮೇಲೆ ಸಮನಾದ ಭಾರವನ್ನು, ದೇಹದ ಸಮನಾದ ಭಾರವನ್ನು ನಾವು ಬಿಡ್ತೇವೆ. ಇದಕ್ಕೆ ನಾವೇನಂತೀವಿ, ನಿಲುವು ಅಂತ ಕರೀತೇವೆ. ಅಂದ್ರೆ ಆ ನಿಂತ್ಕೊಂಡಂತ ವ್ಯಕ್ತಿಯ ಭಂಗಿ, ಸ್ಥಿತಿ. ಕ್ಲಿಯರ್? ನಾನು ಹೇಳಿದೆ ಅಂತಿಮ ಗೆರೆ ಹಿಂದೆ ಆ ವ್ಯಕ್ತಿ ಅಂತಕ್ಕದ್ದು ನಿಂತ್ಕೊಂಡಿರ್ಬೇಕು. ನಿಂತ್ಕೊಂಡು ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಬಾಲನ್ನ ಕಳಿಸ್ಬೇಕು. ಈಗ ನಾನೇನ್ ಹೇಳಿದೆ, ಬಲಗೈ ಸಂಬಂಧಪಟ್ಟಂಗೆ ಹೇಳಿದೆ. ಈಗ ಎಡಗೈನಲ್ಲಿ ಇರ್ತಾರಪ್ಪ, ಎಡಗೈನಲ್ಲಿ ಏನ್ ಮಾಡ್ತಾರೆ, ಅದು ವಿರುದ್ಧ ದಿಕ್ಕಿನಲ್ಲಿ ಆ ವ್ಯಕ್ತಿ ಆಟವನ್ನು ಆಡ್ಬೇಕಾಗುತ್ತೆ. ಕ್ಲಿಯರ್? ಈಗ ನಿರ್ವಹಣೆ ಅಂತಂದ್ರೆ ಬಾಲನ್ನ ಯಾವ ರೀತಿಯಾಗಿ ಅವ್ನು ನಿರ್ವಹಣೆ ಮಾಡ್ತಾನೆ ಅನ್ನೋದು ನೋಡ್ತಾ ಹೋಗೋಣ. ಟಾಸ್ ಮತ್ತು ಸರ್ವಿಂಗ್ ಆಕ್ಷನ್. ಟಾಸ್ ಅಂತಂದ್ರೆ ಬಾಲನ್ನ ತೂರೋದು. ಅರ್ಥ ಮಾಡ್ಕೊಳ್ರಿ. ಟಾಸ್ ಅಂದ್ರೆ ಕೈಯಲ್ಲಿ ಇರುತ್ತೆ ಬಾಲನ್ನ ಸ್ವಲ್ಪ ಹಿಂಗ್ ಮೇಲ್ ತೂರ್ತಾವಲ್ಲ, ಅದಕ್ಕೆ ಟಾಸ್ ಅಂತ ಕರಿತೀವಿ. ಕ್ಲಿಯರ್? ಟಾಸ್ ಮತ್ತು ಸರ್ವಿಂಗ್ ಆಕ್ಷನ್. ಸರ್ವಿಂಗ್ ಅಂದ್ರೆ ನೀವು ಯಾವ ರೀತಿಯಾಗಿ ನೀನು ಬಾಡಿಯನ್ನು ಆಕ್ಷನ್ ಮಾಡಿ ಬಾಲನ್ನ ಕಳಿಸ್ತೀಯಲ್ಲ. ಕ್ಲಿಯರ್? ಮುಂದ್ಕೋಗೋಣ.
ಚೆಂಡನ್ನು ಸುಮಾರು 1 ರಿಂದ 1.5 ಅಡಿ ಅಷ್ಟು ತಲೆಯ ಮೇಲ್ಭಾಗದಲ್ಲಿ ಬರೋದು. ಸ್ವಲ್ಪ ಟಾಸ್ ಅಂತ ಬಾಲನ್ನು ತೂರಬೇಕು. ಬಾಲನ್ನು ತೂರಿ ತಲೆ ಮೇಲಿಂದ 1 ರಿಂದ 1.5 ಅಡಿ ಮೇಲೆ ತೂರ್ಕೆಟ್ಟು ಏನು ಬಲವಾದ ಕೈ ನಿಂದು ಯಾವ್ದು ಇರ್ತಾರೆ, ಎಡ ಇದ್ರೆ ಎಡಚ ಇದ್ರೆ ಎಡಚಾದಲ್ಲಿ ಎಡಗೈ ಉಪಯೋಗಿಸ್ತಕ್ಕಂಥ ಎಡಗೈ ಹೊಡಿತಾನೆ. ಬಲಗೈ ಇರ್ತಕ್ಕಂಥ ಏನ್ ಮಾಡ್ತಾನಪ್ಪ, ಎಡಗಾಲನ್ನ ಮುಂದಿಡ್ತಾನೆ, ಬಲಗೈಯಿಂದ ಹೊಡಿತಾನೆ. ಅವನು ಬಲಗಾಲನ ಮುಂದಿಡ್ತಾನೆ, ಎಡಗೈಯಿಂದ ಹೊಡಿ. ನೋಡಿ ಅರ್ಥ ಆಯ್ತಾ? ಎಡಗೈ ಸಂಬಂಧಪಟ್ಟನ್ನು ಆ ಭಾಗ ಬಳಸ್ತಾನೆ, ಎಡಭಾಗ ಬಳಸ್ತಾನೆ, ಬಲಗೈ ಬಲಗೈಯಿಂದ ಬಳಸ್ತಾನೆ. ನಾವೇನ್ ಮಾಡ್ತಾವಪ್ಪ ಅಂದ್ರೆ ಎಡಗಾಲನ್ನ ಸ್ವಲ್ಪ ಮುಂದಿಟ್ಟಿರ್ತಾರೆ. ಎಡಗಾಲನ್ನ ಸ್ವಲ್ಪ ಮುಂದಿಟ್ಟು ಏನ್ ಮಾಡ್ತೀವಿ, ಬಲಭಾಗದಿಂದ ಹೊಡೆದಾಗ ಇಲ್ಲಿ ಭಾರ ಎಲ್ಲಿ ಬೀಳುತ್ತಪ್ಪ ಅಂದ್ರೆ ಇಲ್ಲಿ ಬೀಳುತ್ತೆ, ಬಲಗಾಲ ಮೇಲೆ ಬೀಳುತ್ತೆ. ಯಾಕೆ ಬೀಳುತ್ತಪ್ಪ ಅಂತ ಕೇಳು. ನೀವು ಶಕ್ತಿಯನ್ನ ಪ್ರಯೋಗ ಮಾಡ್ಬೇಕಲ್ಲ, ಶಕ್ತಿಯನ್ನು ಪ್ರಯೋಗ ಮಾಡಿ ತಾನೇ ಹೋಗೋದು. ಹಾಗಾಗಿ ಎಡಗಾಲ ಮೇಲೆ ಭಾರ ಇರಲ್ಲ, ಎಡಗಾಲ ಸ್ವಲ್ಪ ಲೂಸ್ ಆಗಿರುತ್ತೆ, ಫ್ರೀ ಆಗಿರುತ್ತೆ. ಬಲಗಾಲ ಮೇಲೆ ಹೆಚ್ಚಿನ ಭಾರ ಇರುತ್ತೆ. ಯಾಕೆ ಭಾರ ಇರುತ್ತಂದ್ರೆ ಆ ವ್ಯಕ್ತಿಯ ಶಕ್ತಿಯನ್ನು ಪ್ರಯೋಗ ಮಾಡ್ತಾನಲ್ಲ, ಹಾಗಾಗಿ ಹೆಚ್ಚಿನ ಭಾರ ಇರುತ್ತೆ. ಆ ಕಾಲನ್ನ ಮತ್ತೆ ಮುಂದಿನ ಸ್ಥಿತಿ, ಸಹಜ ಸ್ಥಿತಿ, ಎರಡ ಕಾಲ ಮೇಲೆ ಸಮನಾದ ಭಾರವನ್ನು ನೀನು ಬಿಟ್ಟಿಯ. ಅರ್ಥ ಆಯ್ತು? ಮುಂತೋಣ. ಇದು ಆಟಗಾರ ವೈಯಕ್ತಿಕ ಸಮಾನ. ಚೆನ್ನಾಗಿರ್ತಾನೆ ಆ ವ್ಯಕ್ತಿ, ಬಹಳ ಚೆನ್ನಾಗಿರ್ತಾನೆ, ದಸ್ಪುಷ್ಟವಾಗಿರ್ತಾನೆ, ಏನ್ ಕೊಟ್ಟರು ಅಪ್ರಸ ವ್ಯಕ್ತಿ ಇರ್ತಾನೆ. ಅಂತರಿಗೆ ಈ ಆಟವನ್ನ ರೂಢಿ ಮಾಡಿದ್ರೆ ಅವನ ಸಾಮರ್ಥ್ಯ ಅಂತಕ್ಕಂಥದ್ದು ವೃದ್ಧಿಸಲಿಕ್ಕೆ ಸಹಾಯ ಅಂತಕ್ಕಂಥ ಆಗುತ್ತೆ. ಈ ಸರ್ವಿಸ್ ಅನ್ನ ಹೆಚ್ಚು ಪರಿಣಾಮಕಾರಿಯಾಗಿ ಮಾಡಲು ಆಟಗಾರನು ತನ್ನ ದೇಹದ ಮೇಲ್ಭಾಗವನ್ನ ಹಿಂದಕ್ಕೆ ಅವನೇನ್ ಮಾಡುತ್ತೆ, ತಳ್ಳಬೇಕಾಗುತ್ತೆ. ನಂತರ ಮೊಣಕಾಲನ್ನ ಸ್ವಲ್ಪ ಬೆಂಡ್ ಮಾಡ್ಬೇಕು, ಬಾಗಿಸ್ಬೇಕಾಗುತ್ತೆ ಅಲ್ವಾ. ಕಾಲು ನೇರವಾಗಿರುತ್ತೆ, ಮುಂದಿನ ಕಾಲು ನೇರವಾಗಿರುತ್ತೆ. ಕ್ಲಿಯರ್. ಬಲಗೈಯನ್ನ ಭುಜಕ್ಕೆ ನೇರವಾಗಿ ಬರಬೇಕು. ಭುಜದ ನೇರದಲ್ಲಿಟ್ಟು ತಕ್ಷಣವೇ ಮುಂದಕ್ಕೆ ಚೆಂಡಿನ ಮೇಲೆ ರಭಸವಾಗಿ ಏನ್ ಮಾಡಬೇಕಾಗುತ್ತೆ, ತನ್ನ ಶಕ್ತಿಯನ್ನ ಅವನು ಪ್ರಯೋಗವನ್ನ ಮಾಡಬೇಕಾಗುತ್ತೆ, ರಭಸವಾಗಿ ಹೊಡಿಬೇಕಾಗುತ್ತೆ. ಎಡಗೈ ಸಹಜವಾಗಿ ಬಲಗೈನ ಸಮತೋಲನಕ್ಕಾಗಿ ಚಲಿಸಬೇಕಾಗುತ್ತೆ. ಆ ಎಡಗೈ ಆಟವನ್ನು ವಿರುದ್ಧವಾಗಿ ಆಡಬೇಕಾಗುತ್ತೆ. ಕ್ಲಿಯರ್. ಈಗ ಸಂಪರ್ಕ, ಕಾಂಟ್ಯಾಕ್ಟ್ ಅಂತ ಕರೀತಾರೆ. ಬಾಲು ಮತ್ತು ನಿನ್ನ ನಡುವಿರತಕ್ಕಂಥ ಒಂದು ಸಂಪರ್ಕ, ಕೊಂಡಿ, ಸೇತುವೆ, ಅದಕ್ಕೆ ನಾವು ಕಾಂಟ್ಯಾಕ್ಟ್ ಅಂತ ಕರಿತೇವೆ. ಎಂತ ಕರಿತೇವೆ? ಕಾಂಟ್ಯಾಕ್ಟ್ ಮೀನ್ಸ್ ಇಂಗ್ಲಿಷ್, ಕನ್ನಡ ಪದ ಅಂದ್ರೆ ಸಂಪರ್ಕ. ನಿನ್ನ ಮತ್ತು ಅವರ ನಡುವಿರತಕ್ಕಂಥ ಒಂದು ಸಂಪರ್ಕ ಅಲ್ವಾ. ಕ್ಲಿಯರ್. ಚೆಂಡಿನ ಸಂಪರ್ಕವು ತೆರೆದ ಅಂಗೈ ನೋಡ್ಕೊತಲ್ಲಿದ ಅಂಗೈ, ಫಾರ್ಮ್ ಅಂತ ಇಂಗ್ಲಿಷ್ ಫಾರ್ಮ್ ಅಂತ ಕರಿತೇವೆ. ಅಂಗೈಯಿಂದ ಚೆಂಡಿನ ಮಧ್ಯಭಾಗದಲ್ಲಿ ಹಾಕಬೇಕು. ಈ ಫಾರ್ಮ್ ಇಂದ ನಾವು ಬಾಲನ್ನ ಅಪ್ಪಿಸ್ಬೇಕಾಗತ್ತೆ, ಈ ಫಾರ್ಮ್ ಇಂದ ನಾವು ಬಾಲನ್ನ ಹೊಡಿಬೇಕಾಗುತ್ತೆ. ಅಂಗೈನ ಕೆಳಭಾಗವು ಮೊದಲು ಚೆಂಡನ್ನ ಅಂಗೈ ಕೆಳಭಾಗ ಇದೇನಾಗುತ್ತೆ, ಸ್ಪರ್ಶಿಸಬೇಕಾಗುತ್ತೆ, ಅದಕ್ಕೆ ಹೊಡಿಬೇಕಾಗುತ್ತೆ. ನಂತರ ಬೆರಳುಗಳು ಚೆಂಡಿನ ಮೇಲ್ಭಾಗ, ಬೆರಳು ಮೇಲ್ ಬರ್ತವೆ, ಚೆಂಡಿನ ಮೇಲ್ಭಾಗ ಬರ್ತವೆ ಬೆರಳುಗಳು. ಬಂದ ಚೆಂಡನ್ನ ಮುಂದಕ್ಕೆ ತಿರುಗುವಂತೆ ಏನ್ ಮಾಡ್ತಾರಪ್ಪ ಅಂದ್ರೆ ಟೆನ್ನಿಸ್ ಸರ್ವಿಸ್ ಅಂತ ಏನ್ ಗೊತ್ತಾ, ಬಾಲನ್ನು ತಗೊಳ್ತಾರಲ್ಲ, ಬಾಲನ್ನ ಹೊಡೆದಾಗ ಆ ವ್ಯಕ್ತಿ ಹೊಡೆದಾಗ ಬಾಲ್ ರೋಲ್ ಆಗುತ್ತೆ, ಸ್ಪಿನ್ ಆಗುತ್ತೆ ಅಲ್ವಾ. ಸ್ಪಿನ್ ಆಗೋದ್ರಿಂದ ಅಲ್ಲಿ ರಿಸೀವ್ ಮಾಡ್ಕೊಳ್ತಾನಲ್ಲ, ಅವ್ನು ರಿಸೀವ್ ಮಾಡ್ಕೊಳಕ್ಕಾಗಲ್ಲ, ಕರೆಕ್ಟ್ ರಿಸೀವ್ ಮಾಡಕ್ ಹೋಗ್ತಾನೆ, ಜಾರಿ ಮತ್ತೊಂದು ಕಡೆ ಹೋಗ್ಬಿಡುತ್ತಾರೆ ಅಲ್ವಾ. ಅದಕ್ಕೆ ಟೆನ್ನಿಸ್ ಸರ್ವಿಸ್ ಅಂತಕ್ಕಂಥದ್ದು ವಾಲಿಬಾಲ್ ಆಡೋದು ತುಂಬಾ ಅನುಕೂಲವಾಗಿರ್ತಕ್ಕಂಥ ಒಂದು ಸ್ಕಿಲ್. ಕ್ಲಿಯರ್. ಈಗ ಅಂತ್ಯಾನುಗತ ಅಂದ್ರೆ ಕೊನೆಯ ಮಟ್ಟ, ಅಂತ್ಯಾನುಗತ ಅಂದ್ರೆ ಕೊನೆಯ ಮಟ್ಟ ಅಂತ ಕರಿತೇವೆ. ಅಂದ್ರೆ ಏನಪ್ಪ, ಇಂಗ್ಲಿಷ್ ಫಾಲೋ ಥ್ರೂ ಅಂತ ಕರಿತೇವೆ. ಇಂಗ್ಲಿಷ್ ಏನಂತ ಕರಿತೇವೆ? ಒಡೆಯುವ ಕೈ ಚೆಂಡು ಯಾವ ದಿಕ್ಕಿಗೆ ನಾವು ಮಾಡಬೇಕು, ವ್ಯಕ್ತಿ ಏನ್ ಗೊತ್ತಾ, ನಾನು ಯಾವ ದಿಕ್ಕಿಗೆ ಹೊಡೆದ್ರೆ ಬಾಲ್ ಎಲ್ಲಿ ಹೋಗುತ್ತೆ ಅನ್ನೋದನ್ನ ಅವನು ಯೋಚನೆ ಮಾಡಕ್ಕಾಗುತ್ತೆ ಅಲ್ವಾ. ಏನಪ್ಪಾ, ಒಡೆಯುವ ಕೈ ಚೆಂಡು ಯಾವ ದಿಕ್ಕಿಗೆ ಹೋಗಬೇಕೆಂಬುದನ್ನ ಮಧ್ಯದಲ್ಲಿ ನಾನು ಹೇಳಿದೆ. ಸುಮ್ಮನೆ ಪಾಯಿಂಟ್ ಬಂದ ಅಲ್ಲ, ಅವ್ರನ್ನ ಕಳ್ಸೋದು ಇವ್ರು ಕಳ್ಸೋದು ಇದಲ್ಲ. ನಾನು ಏನ್ ಹೇಳಿದೆ, ಡ್ರಾಪ್ ಮೀನ್ಸ್ ಖಾಲಿ ಜಾಗ, ಖಾಲಿ ಜಾಗವನ್ನ ನೋಡಿ ಅವನ ಅಂಕಗಳನ್ನ ಅವನ ಗಳಿಸಬೇಕಾಗುತ್ತೆ. ಕ್ಲಿಯರ್. ಈ ಸರ್ವಿಸ್ ನ ಪ್ರಕ್ರಿಯೆ ಮುಗಿಯುವ ಸಮಯದಲ್ಲಿ ದೇಹದ ಭಾರವು ಮುಂದಿನ ಕಾಲಿನ ಮೇಲೆ ವರ್ಗಾಯಿಸಬೇಕಾಗುತ್ತೆ ಅಲ್ವಾ. ನಿಮ್ಗೆ ಯಾವ ರೀತಿ ಅಂತ ತೋರಿಸ್ತಾನೆ. ಏನ್ ಮಾಡ್ತಾನಪ್ಪ ಅಂದ್ರೆ, ನಾನು ಹೇಳಿ ಎಡಗಾಲನ ಮುಂದಿಡ್ತಾನಂತ ಹೇಳಿ, ಎಡಗಾಲನ ಮುಂದಿಡ್ತಾನೆ, ಮುಂದಿನ ಕಾಲಿನ ಮೇಲೆ ಏನಾಗುತ್ತಪ್ಪ ಅಂತಂದ್ರೆ ಇಲ್ಲಿ ಶಕ್ತಿ ಇಲ್ಲಿ ಇರುತ್ತೆ, ಈ ಕಡೆ ಶಕ್ತಿ ಇಲ್ಲಿ ಇರುತ್ತೆ. ಏನ್ ಮಾಡ್ತಾನಪ್ಪ ಅಂತಂದ್ರೆ ಅವನು ಬಲವಾಗಿ ಅಪ್ಪಳಿಸಿದಾಗ ಏನಾಗುತ್ತಪ್ಪ ಅಂತಂದ್ರೆ
ಈ ಭಾರ ಕಳ್ಕೊಂಡ್ಬಿಡ್ತಿದ್ದು, ಭಾರ ಕಳ್ಕೊಂಡ ಸಹಜ ಸ್ಥಿತಿಗೆ ಬರಲೇಬೇಕು ಕಾಲು ಅಲ್ವಾ. ಸಹಜ ಸ್ಥಿತಿಗೆ ಸಮಾನಾಂತರವಾಗಿ ಎರಡು ಕಾಲ ಮೇಲೆ ದೇಹದ ಭಾರವನ್ನ ಹಾಕ್ಬೇಕಾಗುತ್ತೆ. ಇದಕ್ಕೆ ನಾವು ಅಂತ್ಯಾನುಗತ ಅಂತ ಕರಿತೇವೆ. ಏನಂತ ಕರಿತೇವೆ? ಅಂತ ಕರಿತೇವೆ. ಕ್ಲಿಯರ್. ಈಗ ಬಾಲನ್ನ ಸೆಟ್ ಮಾಡೋದು ಏನಪ್ಪ, ಯಾವ ರೀತಿ ಸೆಟ್ ಮಾಡ್ತೀಯಾ ನೋಡೋಣ. ಈ ವಾಲಿಬಾಲ್ ಅಲ್ಲಿ ಸೆಟ್ಟಿಂಗ್ ಎಂಬುದು ಅತ್ಯಂತ ಮಹತ್ವದ ಕೌಶಲ್ಯ. ಏನಪ್ಪ ಅಂದ್ರೆ ಸೆಟ್ಟರ್ ಅಂತಕ್ಕಂಥ ಏನ್ ಮಾಡ್ತಾನೆ, ಅವ್ನು ಒಳ್ಳೆ ಯೋಗ್ಯವಾದ ವ್ಯಕ್ತಿ ನಿಲ್ಸಿರ್ತಾರೆ. ಈಗ ಯಾರು ನೋಡಿಲಿ, ಬಲ್ಗಡೆನೂ ಅಪ್ಪಳಿಸ ನಿಲ್ತಾನೆ ಸ್ಮ್ಯಾಶರು, ಎಡಗಡೆನೂ ಹೊಡೆಯ ನಿಲ್ತಾನೆ. ಕ್ಲಿಯರ್. ಅವಾಗ ಅವ್ನಿಗೆ ಯಾರಿಗೆ ಕೊಟ್ರೆ, ಈಗ ಇವ್ನು ಸ್ವಲ್ಪ ವೀಕ್ ಇರ್ತಾನೆ, ಒಬ್ಬ ವ್ಯಕ್ತಿ ವೀಕ್ ಇರ್ತಾನೆ, ಒಬ್ಬ ವ್ಯಕ್ತಿ ಸ್ಟ್ರಾಂಗ್ ಇರ್ತಾನೆ. ನೋಡಲಿ, ಸ್ಟ್ರಾಂಗ್ ಇರೋ ವ್ಯಕ್ತಿ ಕೊಟ್ರೆ ಏನ್ ಮಾಡ್ತಾನೆ, ತನ್ನ ಶಕ್ತಿನೆಲ್ಲ ಎಷ್ಟು ಶಕ್ತಿ ಪ್ರಯೋಗ ಮಾಡ್ಬೇಕು ಅಷ್ಟು ಪ್ರಯೋಗ ಮಾಡ್ಕೊಂಡು ಅದು ಬಲವಾದ ಹೊಡೆತ ಹೊಡಿತಾನೆ. ಅವ್ನು ರಿಸೀವ್ ಮಾಡ್ಕೊಳಕ್ಕಾಗಲ್ಲ, ಈ ಪಾಯಿಂಟ್. ಈಗ ದುರ್ಬಲ ಇರ್ತಕ್ಕಂಥ ವ್ಯಕ್ತಿ ಕೊಟ್ಟಾಗ ಏನಾಗುತ್ತೆ ಅಂತಂದ್ರೆ ಅವನು ಸರಿಯಾದ ಹೊಡೆತವನ್ನ ಕೊಡಲ್ಲ, ಆವಾಗ ಅವನಿಗೆ ಪಾಯಿಂಟ್ ಅಂತಕ್ಕದ್ದು ಬರಲ್ಲ. ಅರ್ಥ ಆಯ್ತಾ? ಹಾಗಾಗಿ ಈ ಶಕ್ತಿಯುತ ಯಾವ ವ್ಯಕ್ತಿ ಇರ್ತಾನ ಆ ವ್ಯಕ್ತಿಗೆ ಮೇನ್ ಸೆಟ್ಟರ್ ಮೇನ್ ಅಂತ ಕರೀತಾರೆ ಅಲ್ವಾ. ಸೆಟ್ಟರ್ ಯಾವ ರೀತಿಯಾಗಿ ನಿಮ್ ತಗೊಳ್ತಾನ, ಆ ರೀತಿಯಾಗಿ ಪಾಸ್ ಮಾಡ್ತಾನ ಬಾಲ, ಆ ರೀತಿಯಾಗಿ ನಿನಗೆ ಅಂಕಗಳು ಬರ್ತಾವ. ನಿಲುವು, ಇದರಲ್ಲಿ ಯಾವ ರೀತಿಯಾದ ನಿಲುವುಗಳು ಬರ್ತಾನೆ ನೋಡೋಣ. ನಿಲುವು ಮೀನ್ಸ್ ಸ್ಟ್ಯಾನ್ಸ್, ನಿಂತ್ಕೊಳ್ಳೋ ಸ್ಥಿತಿ ಅಥವಾ ಭಂಗಿ ಅಂತ ಕರೀತೇವೆ. ಚೆಂಡನ್ನು ಸೆಟ್ ಮಾಡುವ ದಿಕ್ಕಿನ ಕಡೆಗೆ ಟಾರ್ಗೆಟ್ ಮಾಡ್ತಾನೆ. ಏನು, ಮುಂದಿನ ಕಾಲನ ಸ್ವಲ್ಪ ಮುಂದಕ್ಕೆ, ನಾನು ಹೇಳಿದ್ದೀನಿ ಸ್ವಲ್ಪ ಕಾಲನ ಮುಂದಕ್ಕೆ ಇಡಬೇಕಾಗುತ್ತೆ. ಎರಡನೇ ಪಾಯಿಂಟು, ಬೆನ್ನಿನ ಭಾಗವನ್ನ ಬೆನ್ನನ್ನು ನೇರವಾಗಿರುತ್ತೆ. ಮೊಣಕಾಲ ಮತ್ತು ಪೃಷ್ಠದ ಭಾಗ ಸ್ವಲ್ಪ ಬೆಂಡ್ ಆಗಿರ್ತದೆ, ಸ್ವಲ್ಪ ಬಾಗಿಸಿರ್ಬೇಕಾಗುತ್ತೆ. ಪೃಷ್ಠ ಅಂತಂದ್ರೆ ಗೊತ್ತಲ್ಲ, ಸಣ್ಣ ಭಾಗ ಪೃಷ್ಠ ಅಂತ ಕರಿತೀವಿ. ತಲೆಯನ್ನ ಎತ್ತಿರ್ಬೇಕು, ತಲೆ ಅದು ಚೆಂಡಿನ ಮೇಲೆ ದೃಷ್ಟಿ ಇರ್ಬೇಕು ಆ ವ್ಯಕ್ತಿಗೆ. ಕಣ್ಣುಗಳು ಚೆಂಡನ್ನೇ ಗಮನಿಸ್ತಾ ಇರ್ಬೇಕು ಅಲ್ವಾ, ಆ ವ್ಯಕ್ತಿ ಚೆಂಡನ್ನೇ ಗಮನಿಸ್ತಾ ಇರಬೇಕು. ಆಮೇಲೆ ಭುಜಗಳು ಚೆಂಡನ್ನು ಸೆಟ್ ಮಾಡುವಾಗ ದಿಕ್ಕಿಗೆ ಟಾರ್ಗೆಟ್ ಅಂತ ಕರೀತಾರೆ, ಅಂದ್ರೆ ಸಮಾನಾಂತರ ಆಗಿರ್ಬೇಕು. ನಂತರ ಕೈಗಳು ಕಣ್ಣುಗಳ ಮೇಲ್ಭಾಗದಲ್ಲಿ ಇರಬೇಕು. ತೋಳುಗಳು ನೆಲಕ್ಕೆ ಏನಾಗಿರ್ಬೇಕಪ್ಪ ಅಂದ್ರೆ ಸಮಾನಾಂತರ, ಪ್ಯಾರಲಲ್ ಅಂತ ಕರೀತೀವಿ, ಒಂದು ಪದ ಬಳಸ್ತಾರೆ ಪ್ಯಾರಲಲ್. ಏನಪ್ಪ ಪ್ಯಾರಲಲ್ ಅಂತಂದ್ರೆ ಸಮಾನಾಂತರವಾಗಿರ್ತದೆ, ನಾವು ಪ್ಯಾರಲಲ್ ಅಂತ ಕರೀತೀವಿ. ನೋಡಿ, ಎರಡು ಸಮ ಆಗಿದೆ ಅಲ್ವಾ, ಪ್ಯಾರಲಲ್ ಅಂತ ಕರೀತೇವೆ. ಅಂಗೈ ಮತ್ತು ಬೆರಳುಗಳು ಕಪ್ಪಾಕಾರದಲ್ಲಿ ಇರ್ತವೆ. ಚೆಂಡನ್ನ ಹಣೆಯ ಮುಂಭಾಗದಲ್ಲಿ ಸ್ವಲ್ಪ ತೂಕಬೇಕು, ದೃಷ್ಟಿ ಆ ಚೆಂಡಿನ ಮೇಲೆ ಇರಬೇಕು ಅಲ್ವಾ. 10 ಸೆಂಟಿಮೀಟರ್ ಅಂತರದಿಂದ ಸಂಪರ್ಕ ಮಾಡಿ ಆ ಮುಂದಕ್ಕೆ ತಳ್ಳಬೇಕು, ಆ ಚೆಂಡನ್ನ ಮುಂದಕ್ಕೆ ಪಾಸ್ ಮಾಡಬೇಕಾಗುತ್ತೆ. ನಂತರ ನಿರ್ವಹಣೆ, ಯಾವ ರೀತಿ ನಿರ್ವಹಣೆ ಮಾಡ್ತಾವಪ್ಪ, ಎಕ್ಸ್ಕ್ಯೂಷನ್ ಅಂತ ಕರಿತೇವೆ ಅಲ್ವಾ. ಕಾಲುಗಳು ಪೃಷ್ಠಭಾಗ ಸೊಟ್ಟಭಾಗ, ಇದು ಪೃಷ್ಠಭಾಗ ಅಂತ ಕರಿತೇವೆ. ಮತ್ತು ಕೈಗಳು ಚೆಂಡನ್ನು ಸೆಟ್ ಮಾಡುವ ದಿಕ್ಕಿಗೆ ಸಂಪೂರ್ಣವಾಗಿ ಏನ್ ಮಾಡಬೇಕು, ಚಲಿಸಬೇಕು, ತಳ್ಳಬೇಕಾಗುತ್ತೆ. ಇದು ಏನಪ್ಪಾ ಅಂತಂದ್ರೆ ನಿಂತು ಆಡ್ತಕ್ಕಂಥ ಆಟ ಅಲ್ಲ, ನಿಂತು ಆಡುವ ಆಟ ಅಲ್ಲ. ಇದು ಏನಪ್ಪಾ ಅಂದ್ರೆ ಸದಾ ಚಲನಶೀಲವಾಗಿರುತ್ತೆ. ಒಂದ್ ಕಡೆಯಿಂದ ಈಗ ನೋಡಿ, ಆ ಕಡೆ ಬಾಲ್ ಬಂದ್ರೆ ಆ ಕಡೆ ಹೋಗ್ಬೇಕಾಗತ್ತೆ, ಹಿಂದಕ್ಕೆ ಮುಂದಕ್ಕೆ ಪಕ್ಕಕ್ಕೆ ಎಲ್ಲಾ ಕಡೆ ಚಲನೆ ಆಗ್ಬೇಕಾಗುತ್ತೆ ಅಲ್ವಾ. ಈ ಚಲನೆ ಮಾಡದಿದ್ರೆ ಏನಾಗತ್ತಪ್ಪ ಅಂತಂದ್ರೆ ಆ ಬಾಲನ್ನ ಸರಿಯಾದ ದಿಕ್ಕಿನಡೆಗೆ ಕಳಿಸ್ಲಿಕ್ಕೆ ಸಾಧ್ಯತೆ ಇದೆ. ಹಾಗಾಗಿ ನಾವು ಆಕ್ಟಿವ್ ಪರ್ಸನ್ ಅಂತ ಕರಿತೇವೆ. ಅಂದ್ರೆ ಸದಾ ಚಟುವಟಿಕೆಯಲ್ಲಿ ಏನಿರ್ತಾನಲ್ಲ ಆ ವ್ಯಕ್ತಿ, ಅಂತ ವ್ಯಕ್ತಿಗಳನ್ನ ಗುರುತಿಸಿ ನಾವು ಏನ್ ಮಾಡ್ತಿರ್ತವಪ್ಪ ಅಂದ್ರೆ ಈ ಆಟವನ್ನ ಆಡ್ತಾ ಇರ್ತೀವಿ. ಹಾಗಾಗಿ ಸದಾ ವ್ಯಕ್ತಿ ಚಟುವಟಿಕೆಯಿಂದ ಕೂಡಿರುತ್ತೆ, ಅಂತ ವ್ಯಕ್ತಿನ ನಾವು ಆಯ್ಕೆ ಮಾಡಿಕೊಳ್ತೀವಿ. ಕ್ಲಿಯರ್. ಸಂಪರ್ಕ ಅಂದ್ರೆ ಅದರ ಚೆಂಡಿನೊಳಗೆ ಯಾವ ರೀತಿ ಸಂಪರ್ಕ ಇಟ್ಕೊಂಡಿರ್ತಾನಂತ. ದೇಹವು ಚೆಂಡಿನ ಕಡೆಗೆ ಚಲನೆ ಪ್ರಾರಂಭಿಸುವಾಗ ಕೈಗಳು ಕಣ್ಣಿನ ಹತ್ತಿರದಿಂದ ಮೇಲಕ್ಕೆ ಏನ್ ಮಾಡ್ಬೇಕಪ್ಪ ಅಂದ್ರೆ ಚಲಿಸಬೇಕಾಗುತ್ತೆ, ಅದು ನೋಡ್ತಾ ಇರ್ಬೇಕು, ದೃಷ್ಟಿಯಲ್ಲಿ ಇರ್ಬೇಕಾಗುತ್ತೆ. ಹೆಬ್ಬೆರಳು ಮತ್ತು ಕುಡಿದ ಬೆರೆಗಳ ತುದಿಯಿಂದ ಶಬ್ದ ಆಗಬಾರದು. ಆ ರೀತಿಯಾಗಿ ನಾವು ಆ ಬಾಲನ್ನ ಬೆರಳುಗಳ ಮೇಲೆ ಚೆಂಡನಿಲ್ಲದಂತೆ ಹಸ್ತವನ್ನ ಸಂಪರ್ಕ ಮಾಡಿ ಬಾಲನ್ನ ನಾವು ಕಳಿಸ್ಬೇಕಾಗುತ್ತೆ. ಕ್ಲಿಯರ್. ಆಮೇಲೆ ಕೊನೆಯದಾಗಿ ನೇರ ಹೊಡೆತ ಅಂತ ಹೇಳಿದೆ. ಏನಪ್ಪಾ ನೇರ ಹೊಡೆತ? ಸ್ಟ್ರೈಟ್ ಸ್ಮ್ಯಾಶ್ ಅಂತ ಕರೀತಾರೆ. ಸ್ಮ್ಯಾಶ್ ಅಂತಂದ್ರೆ ಪದ ಅರ್ಥ ಏನಪ್ಪಾ ಅಂದ್ರೆ ಹಪ್ಪಳಿಸು, ಚೆಂಡನ್ನ ಹಪ್ಪಳಿಸು ಅಂತ. ಸ್ಟ್ರೈಟ್ ಅಂದ್ರೆ ನೇರ ಗೊತ್ತಾಯ್ತಾ? ಸ್ಟ್ರೈಟ್ ನೇರ, ಸ್ಮ್ಯಾಶ್ ಅಂದ್ರೆ ಹಪ್ಪಳಿಸು. ಈಗ ಏನ್ ಮಾಡ್ತಾನಪ್ಪ ವ್ಯಕ್ತಿ, ಈ ವಾಲಿಬಾಲ್ ಆಟ ನೇರ
ಹೊಡೆತ ಕೌಶಲ್ಯ ಅತ್ಯಂತ ಪರಿಣಾಮಕಾರಿಯಾಗಿದೆ, ಆಕ್ರಮಣಕಾರಿ ಸಹ ಆಗಿದೆ. ಅದು ಶಕ್ತಿಯುತ ಬೇಕು, ವ್ಯಕ್ತಿಗೆ ಶಕ್ತಿ ಬೇಕು, ಪ್ರಯೋಗ ಮಾಡ್ಬೇಕು, ಶಕ್ತಿ ಪ್ರಯೋಗ ಮಾಡ್ಬೇಕು. ಪ್ರತಿಯೊಬ್ಬ ಆಟಗಾರನು ಇಷ್ಟಪಡುವ ರೋಮಾಂಚನಕಾರಿಯಾದ ಹೊಡೆತ, ನೇರ ಹೊಡೆತ. ಅರ್ಥ ಆಯ್ತಾ? ಏನ್ ಮಾಡ್ತಾನಪ್ಪ ಅಂದ್ರೆ ಚೆನ್ನಾಗಿ ಆಡ್ತಿರ್ತಾನೆ ವ್ಯಕ್ತಿ, ಆ ವ್ಯಕ್ತಿ ಕೈ ಬಾಲ್ ಕೊಟ್ಟು ನೋಡು ಅವನು ಸರಿಯಾಗಿ ಆಡಕ್ಕೆ ಬರ್ತಲ್ಲ, ಅವ್ನು ದುರ್ಬಲದನ ವ್ಯಕ್ತಿ, ಈಗ ಹೊಡಿಬೇಕಾದ್ರೆ ನಮ್ಮ ಕೈ ತಗೊಳಲ್ಲ ಅಂತ ನಾವು ಹೇಳ್ಕೊಡ್ತಾವಲ್ಲ, ಇಂಥವೆಲ್ಲ ಮಾಡ್ತಾರಲ್ಲ ಅಲ್ವಾ, ಆಟದಲ್ಲೆಲ್ಲ ಮಾಡ್ತಾರೆ. ಅಲ್ಲಿ ಹೊಡೆದ್ರೆ ಈ ಪಾಯಿಂಟ್ ಬರ್ತ್ಕೊಳ ಅಂತ ಹೇಳ್ಕೊಡ್ತಾರೆ. ಆ ವ್ಯಕ್ತಿ ಏನ್ ಮಾಡ್ತಾನಪ್ಪ, ಸರಿಸಿರ್ತತಿ ಅಂತಿಮ ಗೆರೆಯಿಂದ ಹೊರಗಿರ್ತಾನೆ ವ್ಯಕ್ತಿ, ಬಾಕ್ಸ್ ಇರುತ್ತೆ, ಬಾಕ್ಸ್ ಸಿಕ್ಕಂಡು ತಗೊಂಡಾಗ ಏನ್ ಮಾಡ್ತಾನಪ್ಪ ಅಂದ್ರೆ ನೇರವಾಗಿ ಅದೇ ವ್ಯಕ್ತಿಗೆ ಹೊಡಿತಾನೆ, ಮ್ಯಾಚ್ ಅಪ್ಪಳಿಸ್ತಾನೆ, ಬಾಲನ್ನು ಕಳಿಸ್ತಾನೆ, ಪಾಯಿಂಟ್ ಬಾಲ್. ಇದಕ್ಕೆ ನಾವು ಏನಂತ ಕರಿತೇವೆ? ನೇರ ಹೊಡೆತ. ಪ್ರವೇಶ ಅಂತಂದ್ರೆ ಅಪ್ರೋಚ್ ಮಾಡ್ತಾರೆ ಅಲ್ವಾ. ಅಪ್ರೋಚ್ ಅಂದ್ರೆ ಬಾರಿ ಜೊತೆ ಸಂಪರ್ಕ ಮಾಡ್ತಾರೆ, ಕ್ಲಿಯರ್. ಹೊಡೆತಗಾರನ ಚೆಂಡಿನ ಚಲನೆಯನ್ನ ಗಮನಿಸ್ತಾನೆ, ಆ ದಿಕ್ಕಿಗೆ ಅವನು ಮುನ್ನುಗ್ಬೇಕಾಗುತ್ತೆ. ಈಗ ಏನ್ ಮಾಡ್ತಾನಪ್ಪ ಅಂತಂದ್ರೆ ಆ ವ್ಯಕ್ತಿ ಏನ್ ಮಾಡಿದ, ನಾನು ನೇರ ಹೊಡೆತ ಹೊಡೆದಂತಂದ್ರೆ ಯಾವ ಭಾಗಕ್ಕೆ ಬರುತ್ತೆ, ಇನ್ನೊಬ್ರು ಇವರು ಬುದ್ಧಿವಂತರು ಇರ್ತಾರೆ, ಇವ್ರು ಏನ್ ಮಾಡ್ತಾರೆ ಗೊತ್ತಾ, ದುರ್ಬಲ ವ್ಯಕ್ತಿ ಇರ್ತಾನೆ, ದುರ್ಬಲ ವ್ಯಕ್ತಿಗೆ ಕೈ ಕೊಡ್ತಾನೆ, ಒಬ್ರಿಗೆ ಕೈ ಕೊಟ್ಟ ಅವ್ನು ಹಿಂಗ್ ಎಳ್ಕೊಂಡು ಆ ಕಡೆಗೆ ಹೋಗಿ ಅವ್ನು ಬಾಲ್, ಬಲಿಷ್ಠವಾದ ವ್ಯಕ್ತಿ ಬಾಲ್ ತಗೊಂಡು ನೋಡಿದ್ರೆ ಇಲ್ಲ ಗೊತ್ತಿಲ್ಲ, ಆಟ ನೋಡಿದ್ರಲ್ಲ, ಅದು ಟೆಕ್ನಿಕ್ ಅಂತ, ಸ್ಕಿಲ್ಸ್, ತಂತ್ರಗಳು, ಟೆಕ್ನಿಕ್ ಅಂದ್ರೆ ಆ ತಂತ್ರಗಳನ್ನು ನಾವು ಉಪಯೋಗಿಸಬೇಕಾಗುತ್ತೆ, ಕ್ಲಿಯರ್. ನಂತರ ಕನಿಷ್ಠ 3 ಹೆಜ್ಜೆಗಳಲ್ಲಿ ಟೇಕ್ ಆಫ್ ಸ್ಥಿತಿಗೆ ಬರಬೇಕು. ಟೇಕ್ ಆಫ್ ಅಂದ್ರೆ ಬಾಲನ್ನ ಯಾವ ರೀತಿ ಟೇಕ್ ಮಾಡ್ತಾನೋ ಆ ರೀತಿ ಬರಬೇಕಾಗುತ್ತೆ. ಬರುವಾಗ ಮಧ್ಯಗೆರೆಗೆ ಲಂಬವಾಗಿರಬೇಕು, ಲಂಬವಾಗಿ ಇರಬೇಕಾಗುತ್ತೆ. ಮೊದಲ ಹೆಜ್ಜೆ ಸ್ವಲ್ಪ ಚಿಕ್ಕದಿರಬೇಕು. ಫಸ್ಟ್ ಹೆಜ್ಜೆ ಇಡ್ತಾನಲ್ಲ, ಆ ಹೆಜ್ಜೆ ಅಂತಕ್ಕಂಥ ಫಸ್ಟ್ ಏನಾಗಿರ್ಬೇಕು, ಸ್ವಲ್ಪ ಚಿಕ್ಕದಾಗಿರಬೇಕು. ಎರಡನೇ ಹೆಜ್ಜೆ ಮೊದಲನೇ ಹೆಜ್ಜೆಗಿಂತ ಸ್ವಲ್ಪ ದೊಡ್ಡದಿರ್ಬೇಕು. ಫಸ್ಟ್ ಇದು ಸ್ಮಾಲ್ ಹೆಜ್ಜೆ ಇಟ್ಟೆ, ಇನ್ನೊಂದು ಎರಡನೇ ತಗೊಳ್ತೀರ, ಸ್ವಲ್ಪ ಅದಕ್ಕೂ ಸ್ವಲ್ಪ ದೊಡ್ಡ ಹೆಜ್ಜೆ ತಗೋಬೇಕಾಗುತ್ತೆ, ಕ್ಲಿಯರ್. ಮೂರನೇ ಹೆಜ್ಜೆ ಅದಕ್ಕೂ ಸ್ವಲ್ಪ ದೊಡ್ಡದಾಗಿರ್ಬೇಕು. ಮೂರನೇ ಹೆಜ್ಜೆ ಅದಕ್ಕೂ ಸ್ವಲ್ಪ ದೊಡ್ಡದು. ಫಸ್ಟ್ ಚಿಕ್ಕದು ಬಂತು, ಚಿಕ್ಕದು ಸ್ವಲ್ಪ ದೊಡ್ಡದು ಬಂತು, ಸ್ವಲ್ಪ ದೊಡ್ಡದು ಇನ್ನೂ ದೊಡ್ಡದು ಅಲ್ವಾ, ಮೂರನೇ ಹೆಜ್ಜೆ. ಇದರಿಂದ ನೇರ ಸ್ಥಿತಿಯಿಂದ ಲಂಬವಾಗಿ ಜಿಗಿಯಲು ಏನಾಗುತ್ತೆ, ವ್ಯಕ್ತಿಗೆ ಅನುಕೂಲ ಅಂತಕ್ಕಂಥ. ಇಲ್ಲಿ ಟೇಕ್ ಆಫ್ ತಗೊಳ, ಟೇಕ್ ಆಫ್ ಅಂದ್ರೆ ಬಾಲನ್ನ ಹಿಡಿದು ತಗೊಳ್ಳೋದು. ಹೊಡೆತಗಾರನ ಮೂರನೇ ಹೆಜ್ಜೆಯನ್ನ ಏನ್ ಮಾಡ್ತಾರಪ್ಪ, ಇಟ್ಟ ನಂತರ ಹಿಂದಿನ ಕಾಲನ್ನ ಅದರ ಜೊತೆ ಸೇರಿಸುತ್ತಾ ಜಿಗಿತಕ್ಕೆ ಸಿದ್ಧನಾಗ್ಬೇಕು. ನಾನು ಹೇಳಿದೆ ಹಿಂದೆ ಈ ಭಾರ ಬಿದ್ದಿರುತ್ತಲ್ಲ ಬಲಗಾಲಿಗೆ, ಬಲಗಾಲಿನಿಂದ ನೀನು ಅಪ್ಪಳಿಸಿದ ನಂತರ ಈ ಕಾಲ್ ಅಂತಕ್ಕಂಥ ಮುಂದಕ್ಕೆ ಬಂದು ನೀನು ಸಮನಾದ ಭಾರವನ್ನ, ದೇಹದ ಸಮನಾದ ಭಾರವನ್ನ ಒಮ್ಮೆ ಬಿಡ್ತೀವಿ ಅಂತ ಹೇಳಿದೆ ಅಲ್ವಾ. ಆ ಸಂದರ್ಭದಲ್ಲಿ ಅವನ ಕೈಗಳನ್ನು ಮುಂಭಾಗದಿಂದ ಕೆಳಗಡೆ ಬೀಸುತ್ತಾ ಹಿಂದಕ್ಕೆ ತರುತ್ತಾ ಮೊಣಕಾಲುಗಳನ್ನು ಸ್ವಲ್ಪ ನೆಗೆತಕ್ಕೆ ಸಿದ್ಧನಾಗಬೇಕು. ಸ್ವಲ್ಪ ಹಾಕ್ಬೇಕಾಗುತ್ತೆ, ಹಾರಿ ಅವನು ಶಕ್ತಿಯನ್ನ ಪ್ರಯೋಗ ಮಾಡಿ ಬಲನ್ನ ಕಳಿಸ್ಬೇಕಾಗುತ್ತೆ. ನೆಗೆತ ಜಂಪ್ ಅಂತ ಕರೀತೇವೆ, ಇದು ಜಂಪ್ ಸಹ ಬಳಸ್ತಾರೆ. ಆರಿ ಹೊಡಿತಾನೆ, ಬಾಲನ್ನು ತೋರಿ ಆರಿ ಹೊಡಿತಾನೆ. ನೆಗೆತವು ಶರೀರದ ವಿವಿಧ ಭಾಗಗಳ ಅತ್ಯಂತ ಮೇಲ್ಮಟ್ಟದ ಸಾಮರ್ಥ್ಯಗಳು ಸಂಯೋಜನೆಯನ್ನ ಇದು ಅವಲಂಬಿಸಿದೆ ಅಲ್ವಾ. ಸ್ಫೋಟಕ ಶಕ್ತಿಯನ್ನು, ಸ್ಫೋಟಕ ಶಕ್ತಿ ತನ್ನ ಇರ್ತಕ್ಕಂಥ ಶಕ್ತಿನೆಲ್ಲ ಪ್ರಯೋಗ ಮಾಡೋದು ಸ್ಫೋಟಕ ಶಕ್ತಿ ಅಂತ ಕರೀತೇವೆ. ಆ ಸ್ಫೋಟಕ ಶಕ್ತಿಯನ್ನ ಏನ್ ಮಾಡ್ತಾನಪ್ಪ ಅಂದ್ರೆ ಆ ವ್ಯಕ್ತಿ ಏನ್ ಮಾಡ್ತಾನೆ, ಇಂಥ ಸಂದರ್ಭದಲ್ಲಿ ಏನ್ ಮಾಡ್ತಾನೆ, ಬಳಸ್ತಾ ಹೋಗ್ತಾನೆ ಅಲ್ವಾ. ಆಮೇಲೆ ಹೊಡೆತದ ಸ್ಥಿತಿ ಯಾವ ರೀತಿಯಾಗಿರುತ್ತೆ ನೋಡೋಣ. ಅವನ ಹೊಡೆತದ ಸ್ಥಿತಿ ಯಾವ ರೀತಿಯಾಗಿರುತ್ತೆ ಅಂತ ಹಿಟ್ಟಿಂಗ್ ಆಕ್ಷನ್ ಅಂತ ಕರೀತಾರೆ. ಹಿಟ್ ಮಾಡಂತ ಆ ಬಾಲನ್ನ ಹೊಡೆಯೋದು. ಆಕ್ಷನ್ ಅಂತಂದ್ರೆ ಕ್ರಿಯೆ ಅಂತ, ಕ್ರಿಯೆ. ಚೆಂಡನ್ನ ಎಷ್ಟು ಸಾಧ್ಯವೋ ಅಷ್ಟು ಮೇಲಿನಿಂದ ಏನ್ ಮಾಡ್ತಾನಪ್ಪ ಅಂದ್ರೆ ತೋರ್ತಾನೆ, ತೋಡಿ ಏನ್ ಮಾಡ್ತಾನಪ್ಪ ಅಂದ್ರೆ ಚಾಚಿದ ಕೈಯಿಂದ ಏನ್ ಮಾಡ್ತಾನೆ, ಚೆಂಡಿನ ಮೇಲೆ ಬಲವಾದ ಹೊಡೆತವನ್ನ, ಶಕ್ತಿಯನ್ನ ಪ್ರಯೋಗ ಮಾಡ್ತಾನೆ. ಆ ಬಾಲ್ ಚಲನೆ ಆಗುತ್ತೆ. ಚೆಂಡನ್ನ ಮೇಲ್ಭಾಗದಿಂದ ನಾವು ಏನ್ ಮಾಡ್ಬೇಕಪ್ಪ ಅಂತಂದ್ರೆ ರಭಸವಾಗಿ ತನ್ನ ಶಕ್ತಿಯನ್ನ ಪ್ರಯೋಗ ಮಾಡಿ ಹೊಡೆಯಬೇಕಾಗುತ್ತೆ. ಹೊಡೆಯುವಾಗ ಅಂಗೈ ಸಂಪೂರ್ಣವಾಗಿ ತೆರೆದಿರ್ಬೇಕು. ಮುಸ್ಲಿಂ ಮಾಡಿ ಹೊಡೆಯಕ್ಕೆ ಬರಲ್ಲ, ಅರ್ಥ ಆಯ್ತಾ. ಅಂಗೈ ಪೂರ್ತಿಯಾಗಿ ತೆರೆದಿರ್ಬೇಕಾಗತ್ತೆ. ಇಲ್ಲಿ ಪಾಮ್ ಅಂತ ಕರಿತೇವೆ, ಈ ಭಾಗಕ್ಕೆ ನಾವು ಹೊಡಿಬೇಕಾಗುತ್ತೆ ಅಲ್ವಾ.
ಸೊಂಟದ ಭಾಗದಿಂದ ಬಲವನ್ನು ಪಡೆದ ದೇಹವನ್ನು ಬಿಲ್ಲಿನಾಕಾರದಲ್ಲಿ ಬಾಗಿಸುವುದರ ಮೂಲಕ ಹೆಚ್ಚಿನ ರಭಸ ಚೆಂಡಿನ ಮೇಲೆ ಬೀಳುತ್ತೆ. ಹಾಗಾಗಿ ಅಪೋನೆಂಟ್ ಎದುರಾಳಿ ತಂಡದಲ್ಲಿ ಇರ್ತಕ್ಕಂಥ ನಾವು ಬಾಲನ್ನ ರಿಸೀವ್ ಮಾಡಕ್ ಆಗೋದಿಲ್ಲ. ಹಾಗಾಗಿ ಅಂಕಗಳು ಮೇಲಿನ ಮೇಲೆ ಬರ್ತಾ ಹೋಗ್ತವೆ ಅಲ್ವಾ. ನಂತರ ಚೆಂಡಿನ ಜೊತೆ ಸಂಪರ್ಕ ಕಾಂಟ್ಯಾಕ್ಟ್ ವಿತ್ ದ ಬಾಲ್ ಅಂತ ಕರೀತೇವೆ. ಕಾಂಟ್ಯಾಕ್ಟ್ ವಿತ್ ದ ಬಾಲ್ ಅಂತ ಕರೀತೇವೆ. ಚೆಂಡನ್ನ ಮೊದಲು ಅಂಗೈ ಸ್ಪರ್ಶಿಸಬೇಕು. ಚೆಂಡನ್ನ ಮೊದಲು ಅಂಗೈ ಇರ್ತಕ್ಕಂಥ ಏನಾಗುತ್ತೆ, ಸ್ಪರ್ಶ ಮಾಡಬೇಕಾಗುತ್ತೆ ಅಲ್ವಾ. ಅದರ ಹಿಂದೆಯೇ ಬೆರಳುಗಳು ಸಹ ಏನಾಗುತ್ತೆ, ಸಂಪರ್ಕ ಬಾಲ್ಗೆ ಟಚ್ ಮಾಡುತ್ತೆ. ಟಚ್ ಅಂತಂದ್ರೆ ಸ್ಪರ್ಶ ಅಂತ ಕರಿತೀವಿ. ಸ್ಪರ್ಶ ಮಾಡಲೇಬೇಕಾಗುತ್ತೆ ಅಲ್ವಾ. ನಂತರ ಅಂತ್ಯಾನುಗತ ಮತ್ತು ಹಿಡಿಯುವುದು ಏನಪ್ಪ ಹಾಗಾದ್ರೆ, ಫಾಲೋ ಥ್ರೂ ಹ್ಯಾಂಡ್ ಲ್ಯಾಂಡಿಂಗ್. ಲ್ಯಾಂಡಿಂಗ್ ಅಂದ್ರೆ ಕೆಳಗೆ ಹಿಡಿಯೋದು. ನೀನು ಹೊಡೆದ ಮೇಲೆ ಭೂಮಿ ಬರಲೇಬೇಕು ಅಲ್ವಾ. ಮೇಲೋದ ಚೆಂಡು ಕೆಳಗೆ ಬರಬೇಕು, ಇದು ನಿಯಮ ಅಲ್ವಾ. ಈ ಗುರುತ್ವಾಕರ್ಷಣ ಬಲ ಅಂತ ನೀವು ಸೈನ್ಸ್ ಎಲ್ಲ ಓದಿ ಅಲ್ವಾ. ಮೇಲೆ ನೀವು ಕಲ್ಲನ್ನ ಬೀರ್ತೀವಿ, ಮೇಲೆ ಕಲ್ಲನ್ನ ಬೀರಿದಾಗ ಏನಾಗುತ್ತಪ್ಪ ಅಂದ್ರೆ ಅದು ಕೆಳಗೆ ಬೀಳಲೇಬೇಕು. ಅದೇ ರೀತಿಯಾಗಿ ಚೆಂಡನ್ನ ಹಾಕಿದ ನಂತರ ಲ್ಯಾಂಡ್ ಆಗ್ಲೇಬೇಕು. ಲ್ಯಾಂಡ್ ಮೀನ್ಸ್ ಭೂಮಿಗೆ ಸಂಪರ್ಕ ಹೊಂದೋದಂತ ಅಷ್ಟೇ. ಲ್ಯಾಂಡ್ ಅಂದ್ರೆ ಭೂಮಿಗೆ ಅಲ್ವಾ. ನಂತರ ಕೊನೆಯದಾಗಿ ಅಂತ್ಯಾನುಗತ. ಏನಪ್ಪ ಅಂತ್ಯಾನುಗತ ನೋಡೋಣ. ಚೆಂಡನ್ನ ಹೊಡೆದ ನಂತರ ಹೊಡೆದ ಕೈ ಸ್ವತಂತ್ರವಾಗಿ ಕೆಳಗಡೆ ಬರಬೇಕು. ಈಗ ಹೊಡೆದ ಕೈ ಅದರ ಪಾಡಿಗೆ ಬರಲ್ಲ, ಕೆಳಗೆ ಬರಲೇಬೇಕು. ಇನ್ನೊಂದು ಕೈ ಕೆಳಗೆ ಬರಬೇಕು ಅಲ್ವಾ. ಕೆಳಗಡೆ ಇಳಿಯುವಾಗ ಎರಡು ಮೊಣಕಾಲುಗಳನ್ನ ಬಾಗಿಸುತ್ತಾ ತುದಿಗಾಲನ್ನು ಕೂರ್ಬೇಕು. ತುದಿಗಾಲನ್ನು ಫಸ್ಟ್ ಕೂರ್ಬೇಕು, ಆಮೇಲೆ ಹಿಂಡಿ ಕೊಡಕ್ಕೆ. ಯಾಕೆ ಹಿಂಡಿ ಕೊಡಬಾರ್ದು ಅಂತ ನೀವು ಕೇಳಿದೆ. ಹಿಂಡಿ ಇದಕ್ಕೂ ತಲೆ ಇದಕ್ಕೂ ಮೆದುಳಿಗೂ ಅಟ್ಯಾಚ್ಮೆಂಟ್ ಇರುತ್ತೆ. ಹಾಗಾಗಿ ನಾವ್ ಏನ್ ಹೇಳ್ತೀವಿ, ಮಕ್ಕಳು ಓಡತಕ್ಕಂಥ ಸಂದರ್ಭದಲ್ಲಿ ತುದಿ ಕಾಲ ಮೇಲೆ ಓಡ್ಬೇಕಪ್ಪ, ತುದಿ ಕಾಲ ಮೇಲೆ ಓಡ್ರಿ ಅಂತ ಹೇಳಿ ಇರ್ತೇವೆ ಅಲ್ಲ. ತುದಿ ಕಾಲ ಮೇಲೆ ಹೋದಾಗ ಓಡದಾಗ ಏನಾಗುತ್ತಪ್ಪ ಅಂತಂದ್ರೆ ನಿನಗೆ ಅನುಕೂಲ ಆಗುತ್ತೆ. ಆಡ್ಬಿಟ್ಟಿರ್ತಾರೆ ಇದು ಏನು ಹಿಂದೆ ಹಿಮ್ಮಡಿ ಇತ್ತಲ್ಲ, ಹಿಮ್ಮಡಿ ಭಾರ ಕೊಟ್ಟಾಗ ನೇರವಾದ ತಲೆ ಹೊಡ್ತಾ ಬೀಳುತ್ತೆ. ಹಾಗಾಗಿ ಈಗ ಸಾಮಾನ್ಯವಾಗಿ ನೀವು ನಡೀತಕ್ಕಂಥ ಸಂದರ್ಭದಲ್ಲಿ ಯಾರು ವಾಕ್ ಮಾಡ್ತಕ್ಕಂಥ ಇದ್ದರೆ ನಿಮ್ಗೆ ಹೇಳೋದೇನಪ್ಪ ಜೀವ ಮಾತಂದ್ರೆ, ಈ ಟಾರಸ್ತೆ ಇರುತ್ತೆ, ಟಾರಸ್ತೆ ಮೇಲೆ ಯಾವತ್ತೂ ನಡೆಯಬಹುದು ನಾವು. ಟಾರಸ್ತೆ ಮೇಲೆ ಏನಾಗುತ್ತೆ, ಅದು ಹೊರಟಿರುತ್ತೆ. ಹೊರಟಿದ್ದಾಗ ಹಿಂಬಿ ಹೊಡ್ತಾ ಬಿಡುತ್ತೆ. ಹಿಂಬಿ ಹೊಡ್ತಾ ಬಿಡೋದ್ರಿಂದ ಹಿಂಬಿಗೆ ಹೊಡ್ತಾ ಬಿಡುತ್ತೆ ಮೆದುಳಿಗೆ. ಹಾಗಾಗಿ ನಾವ್ ಏನ್ ಮಾಡ್ಬೇಕು, ಹಳ್ಳಿ ರಸ್ತೆ ಅಂತ ನೋಡೋ ಗ್ರಾಮೀಣ ಕಚ್ಚಾ ರಸ್ತೆಗಳು ಏನ್ ಮಾಡಿದರೆ ಹಿರಿಯರು ಭಾರಿ ಯೋಗ್ಯವಾದ ರಸ್ತೆ. ಈಗ ಗೊತ್ತಾ, ಅಂಕುಳ ಅಂಕದ ತಗ್ಗು ಇರುತ್ತೆ, ದಿಗ್ಗು ಇರುತ್ತೆ, ಇಳಿತೀಯ ಹತ್ತಿಯ ಹಿಡಿತೀಯ ಹತ್ತಿಯ ಹೋಗ್ತಿರ್ಲಿ. ಹಾಗಾಗಿ ಈ ರಸ್ತೆ ಮೇಲೆ ಯಾವತ್ತೂ ನಡೆಯಬಹುದು. ಮಣ್ಣಿನ ರಸ್ತೆ ಮೇಲೆ ನಡೆಯೋದಕ್ಕೆ ಒಳ್ಳೆ ಹಿತಕರ ಆಗುತ್ತೆ, ಒಳ್ಳೆ ಅನುಕೂಲ ಆಗುತ್ತೆ, ಅಡ್ವಾಂಟೇಜ್ ಅನುಕೂಲ ಆಗುತ್ತೆ. ಮತ್ತೆ ನೀವೇನಾದ್ರೂ ವಾಕ್ ಮಾಡೋದಿದ್ರೆ ಟಾರ್ ರಸ್ತೆಗಳು, ಸಿಮೆಂಟ್ ರಸ್ತೆಗಳು ಅಲ್ಲಿ ವಾಕ್ ಮಾಡ್ತಾರೆ. ಮಣ್ಣಿನ ರಸ್ತೆ ಇತ್ತಲ್ಲ, ಆ ಮಣ್ಣಿನ ರಸ್ತೆ ವಾಕ್ ಮಾಡಿದ್ರೆ ಹೆಚ್ಚಿನ ಬೆನಿಫಿಟ್ ಆಗುತ್ತೆ, ಅನುಕೂಲ ಆಗುತ್ತೆ. ಕ್ಲಿಯರ್ ಅನ್ಕೋಣ. ಬಾಲ್ ಪಡೆಯುವುದು ಮತ್ತು ತುರುಳುವುದು ಅಂತ ಹೇಳಿ ಕೊನೆಯದಾಗಿ ಬಾಲ್ ಪಡೆಯುವುದು ರಿಸೀವ್ ಅಂತ ಕರೀತೀವಿ. ಇಂಗ್ಲಿಷ್ ರಿಸೀವ್, ಬಾಲನ್ನು ಪಡೆಯುವುದಂತ ರಿಸೀವ್ ಮಾಡೋದು, ತುರುಳುವುದು ಬಾಲನ್ನು ಕಳಿಸ್ತಕ್ಕಂಥದ್ದು. ಪ್ರಾರಂಭಿಕ ಅಂತ ಹೇಗಿರುತ್ತಪ್ಪ, ಆಟಗಾರನ ಮೊಣಕಾಲುಗಳು ಸ್ವಲ್ಪ ಪ್ಯಾರಲ್ ಅಂತ ಸಮಾನಾಂತರ ಅಂತ ಕರೀತಾರೆ. ಪ್ಯಾರಲ್ ಅಂದ್ರೆ ಸಮಾನಾಂತರ ನೆನ್ಪಿಟ್ಕೊಂಡ್ರೆ, ಪ್ಯಾರಲ್ ಅಂದ್ರೆ ಸಮಾನಾಂತರ ಕರೀತೀವಿ. ಡಯಾಗ್ನಲ್ ಅಂದ್ರೆ ಈ ರೀತಿಯಾಗಿರುತ್ತೆ. ಡಯಾಗ್ನಲ್ ಅಂದ್ರೆ ಓರೆ ಆಗಿರುತ್ತೆ. ಇಷ್ಟು ತಿಳ್ಕೊಬೇಕು. ಪ್ಯಾರಲಲ್ ಅಂದ್ರೆ ಸಮಾನಾಂತರ, ಡಯಾಗ್ನಲ್ ಅಂದ್ರೆ ಓರೆಯಾಗಿರುತ್ತೆ. ಇವೆರಡು ಬಳಸ್ತಾರೆ, ಎರಡು ಸ್ಕಿಲ್ಸ್ ಅನ್ನು ಬಳಸಿ ಆಟವನ್ನು ಆಡ್ತಾರೆ. ಈಗ ಬೆಕ್ಕ ಕೊಟ್ಟಾಗ ನೇರವಾಗಿ ಹೊಡೆಯಕ್ಕಾಗಲ್ಲ, ಸಾಮಾನ್ಯ ಸ್ವಲ್ಪ ಓರೆಯಾಗಿ ಹೋಗುತ್ತೆ, ಅದಕ್ಕೆ ಡಯಾಗ್ನಲ್ ಅಂತ ಕರಿತೇವೆ. ಈ ನೇರ ಹೊಡೆಯೋದಂದ್ರೆ ಪ್ಯಾರಲ್, ಕರೆಕ್ಟಾಗಿ ಹೋಗುತ್ತೆ, ನೇರವಾಗಿ ಹೊಡಿತಾರೆ. ಕ್ಲಿಯರ್? ಇದು ಸಹ ಇದರಲ್ಲಿ ಬರುತ್ತೆ. ನಂತರ ಸಂಪರ್ಕಿಸುವ ಹಂತ ಏನಪ್ಪಾ, ಮುಂದೆ ಇರುವ ಚೆಂಡನ್ನ ತೆಗೆದುಕೊಳ್ಳಲು ಬಲಯುತವಾದ ಕಾಲನ್ನ ಸಾಧ್ಯವಾದಷ್ಟು, ನಾನು ಹೇಳಿದೆ ಯಾವ್ದು ಬಲ ಇರುತ್ತೆ, ಎಡಗೈಯಿಂದನಿಗೆ ಏನಾಗುತ್ತಪ್ಪ, ನನಗೆ ಬಲಗಾಲ ಅಂತಕ್ಕದ್ದು ಇದಿರುತ್ತೆ, ಅವ್ರಿಗೆ ಎಡಗಾಲ ಅಂತಕ್ಕದ್ದು ಶಕ್ತಿ ಇರುತ್ತೆ ಅಲ್ವಾ. ಎಡಗೈ ಶಕ್ತಿಯನ್ನ ಕೆಲಸ ಮಾಡ್ತೀವಿ ಅಲ್ವಾ. ಅವ್ನು ಏನ್ ಮಾಡ್ತಾನಪ್ಪ ಅಂದ್ರೆ, ಕೆಳಕ್ಕೆ ಬರುವ ಚೆಂಡನ್ನ ತೆಗೆದುಕೊಳ್ಳಲು ಎಡಗಾಲನ್ನ ಸಾಧ್ಯವಾದಷ್ಟು, ಈಗ ನಾನು ಹೇಳಿದೆ ವಾಲಿಬಾಲ್ ಅಲ್ಲಿ ಚಲನೆ ಇರುತ್ತದೆ. ಎಡಭಾಗ ಬಾಲ್ ಬರುತ್ತೆ, ಅಲ್ಲಿಂದಲೂ ತಗೋಬೇಕು, ಬಲಭಾಗ ಬರುತ್ತೆ, ಬಲಭಾಗದಲ್ಲೂ ತಗೋಬೇಕಾಗುತ್ತೆ. ಅಂದ್ರೆ 50% ಆಕ್ಟಿವ್ ಆಗಿರ್ಬೇಕು ಅಲ್ವಾ. ಅಂತ ವ್ಯಕ್ತಿಯನ್ನ ನಾವು ಆಯ್ಕೆ ಮಾಡ್ಕೋಬೇಕಾಗುತ್ತೆ. ಸಾಡಿಸತ್ತನ್ನು ತಗೊಂಡ್ರೆ ಅದು ಆಗುತ್ತಾ? ಆಗಲ್ಲ. ಹಾಗಾಗಿ ಆಕ್ಟಿವ್ ಆಗಿರ್ಬೇಕು ಆ ವ್ಯಕ್ತಿ. ಆಕ್ಟಿವ್ ಆಗಿದ್ರೆ ಆಟ ಅಂತ ಚೆನ್ನಾಗಿರುತ್ತೆ, ನೋಡೋರಿಗೆ ಚೆನ್ನಾಗಿರುತ್ತೆ. ಕ್ಲಿಯರ್? ಇದು ಏನಾಗುತ್ತಪ್ಪ ಅಂದ್ರೆ, ಆ ಕಡೆ ಚಲನೆ ಆಗುತ್ತೆ, ಈ ಕಡೆಗೆ ಎಲ್ಲ ಕಡೆ ಚಲನೆ ಆಗುತ್ತೆ. ಎಲ್ಲ ಕಡೆಗೆ ಅವನು ಆಕ್ಷನ್ ಕ್ರಿಯೇಟಿವಿಟಿ ಆಗಿ ಕೆಲಸ ಮಾಡ್ತಾನೆ.
ಆ ಬಾಲನ್ನು ಕಳಿಸೋ ಪ್ರಯತ್ನವನ್ನು ಅವನು ಅಂತ ವ್ಯಕ್ತಿಗಳನ್ನ ಚೂಸ್ ಮಾಡ್ತಾರೆ. ಚೂಸ್ ಮಾಡಿ ಆಯ್ಕೆ ಮಾಡ್ಕೊಂಡು ಆಟವನ್ನ ಆಡಿಸ್ಬೇಕಾಗುತ್ತೆ. ಅರ್ಥ ಆಯ್ತು? ಆಮೇಲೆ ಇಲ್ಲಿ ಡೈವ್ ಮಾಡುವುದು ಅಂತ ಕರೀತಾರೆ. ಏನಪ್ಪಾ ಅಂತಂದ್ರೆ ಈ ವ್ಯಕ್ತಿ ಇರ್ತಾನೆ, ಬಾಲ್ ಅಲ್ಲಿ ಬರುತ್ತೆ, ಮುಂದಕ್ಕೆ ಹೋಗಿ ಕಾಲಿಡಕ್ಕಾಗಲ್ಲ, ಅವಾಗ ಏನ್ ಮಾಡಿ ಡೈವ್ ಮಾಡ್ತಾನೆ. ಡೈವ್ ಮಾಡಿ ಆ ಬಾಲನ್ನ ತಳ್ಳಿ ಎರಡು ಕೈಗಳನ್ನ ನೆಲದ ಮೇಲೆ ಸಂಪರ್ಕ ಮಾಡ್ತಾನೆ. ಇದಕ್ಕೆ ನಾವು ಡೈವ್ ಅಂತ ಕರೀತಾರೆ. ಡೈವ್ ಅಂತ ಡೈವ್ ಹೊಡೆಯೋದಂತಾರಲ್ಲ, ಏನಪ್ಪಾ ಅಂತಂದ್ರೆ ಆ ಬಾಲನ್ನ ರಿಸೀವ್ ಮಾಡಿ ಕಳಿಸಿ ಕೈಯನ್ನ ನೆಲಕ್ಕೆ ಹೋಗೋದು, ಇದಕ್ಕೆ ನಾವು ಡೈವ್ ಅಂತ ಮಾಡ್ತೀವಿ. ಈಗ ನೀವು ಚಿತ್ರದಲ್ಲಿ ನೋಡ್ತಾ ಹೋಗ್ಬೋದು. ಇಲ್ಲಿ ನೋಡಿ, ಈ ಅಮ್ಮ ಡೈವ್ ಮಾಡಿದ್ವಿ, ಡೈವ್ ಅಂತ ಕರೀತಾರೆ. ಏನಪ್ಪಾ ಅಂತಂದ್ರೆ ಅಯ್ಯಪ್ಪ ಈ ರೀತಿಯಾಗಿ ಹಿಂದೆ ನಿಂತ್ಕೊಂಡಿದೆ, ಮುಂದೆ ಬಾಲ್ ಬಂದಿದೆ. ಬಾಲ್ ಬಂದಾಗ ಏನಾಗತ್ತಪ್ಪ ಅಂತಂದ್ರೆ ಮುಂದಕ್ಕೆ ಬಗ್ಗಕ್ಕೂ ಹಾಕ್ತಾರಲ್ಲ, ಅವಾಗ ಏನ್ ಮಾಡುತ್ತೆ, ಡೈವ್ ಅಂತ ಕರಿತೇವೆ. ನುಗ್ಗೋದು, ಮುನ್ನುಗ್ಗಿ ಆ ಬಾಲನ್ನ ರಿಸೀವ್ ಮಾಡ್ಕೊಂಡು ಆಮೇಲೆ ದೇಹ ಬಾಲ ನೆಲಕ್ಕೆ ಬೀಳ್ತತಿ. ಅವಾಗ ನಾವ್ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಕೈ ಸ್ಪರ್ಶ ಕೊಡ್ಬೇಕು ಅಲ್ವಾ. ಕೇಳಿದ್ರೆ ಭೂಮಿಗೆ ಸ್ಪರ್ಶ ಕೊಟ್ಟಾಗ ಏನಾಗುತ್ತೆ, ಚೆಸ್ಟಿಗೆ ಹೊಡೆತ ಬೀಳೋದನ್ನ ನಾವು ತಪ್ಪಿಸಲಿಕ್ಕೆ ಸಾಧ್ಯತೆ ಇದೆ. ಇದಕ್ಕೆ ನಾವು ಡೈವ್ ಅಂತ ಕರಿತೇವೆ. ಡೈವ್ ಸಿಕ್ಕಿರುತ್ತೆ. ಆಮೇಲೆ ಒಂದು ಕಾಲಿನಿಂದ ಮತ್ತೊಂದು ಕಾಲನ್ನ ನೋಡಿ, ಚಿತ್ರದಲ್ಲೆಲ್ಲ ಈಗ ನೋಡಿ ಯಾವ ರೀತಿಯಾಗಿ ಬಾಲ್ ಬರುತ್ತೆ, ಯಾವ ರೀತಿಯಾಗಿ ಅದನ್ನ ಎದುರಾಳಿ ಕಣ್ಕಣಕ್ಕೆ ನಾವು ಕಳಿಸ್ಬೇಕು. ಇವೆಲ್ಲ ಆ ವ್ಯಕ್ತಿ ಬಳಸಕ್ಕಂತ ತಂತ್ರಗಳು, ಸ್ಕಿಲ್ಸ್ ಅಂತ ಕರಿತೇವೆ. ಇವೆಲ್ಲ ಯಾರು ಕರಗತ ಮಾಡ್ತಿರ್ತಾರ ಅಂತ ವ್ಯಕ್ತಿಗಳನ್ನು ನಾವು ಆಟದಲ್ಲಿ ಗುರುತಿಸಿ ಆಡಿದ್ರೆ ಸುಲಭವಾಗಿ ಅಂಕಗಳನ್ನು ಪಡೆದು ಆ ತಂಡವನ್ನ ವಿಜಯಶಾಲಿ ಮಾಡ್ಲಿಕ್ಕೆ ಸಾಧ್ಯತೆ ಅಂತಕ್ಕದ್ದು ಇದೆ ಅಲ್ವಾ. ಅರ್ಥ ಆಯ್ತು ನಿಮಗೆ? 8ನೇ ತರಗತಿ ಹೆಚ್ಚಿನ ಮಾಹಿತಿ ಇಲ್ಲ, ಆ ಮಾಹಿತಿನೂ ಸಾಕೋಟದಲ್ಲಿ. ಆಮೇಲೆ ಇದರಲ್ಲಿ ಸರ್ವಿಸ್ಗಳು ಯಾವ ರೀತಿ ಸ್ಕಿಲ್ಸ್ ಏನೇನು ಬರ್ತಾರೆ, ಸ್ಕಿಲ್ಸ್ ಮೀನ್ಸ್ ಕೌಶಲ್ಯ ಗೊತ್ತಾಯ್ತು. ಅದಾಯ್ತಾ? ಎಷ್ಟು ಜನ ಆಟ ಆಡ್ತಾರೆ, ಏನಿದೆ ಎಲ್ಲ ಮಾಹಿತಿಯನ್ನ ಈ ತರಗತಿಯಲ್ಲಿ ತಿಳ್ಕೊಂಡಿದ್ದೀವಿ. ಇದು ಈ ತರಗತಿಯನ್ನು ನಾನು ಮುಗಿಸ್ತಾ